ಲೈವ್ ಅಲ್ಲಿ ಕುಕಿಂಗ್ ಮಾಡೋಣ ಅಂತ ಅನ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮೀ. ಇವತ್ತು ಸಿಂಪಲ್ ಆಗಿ ತರಕಾರಿ ಸಾಂಬಾರ್ ಮಾಡ್ತಾ ಇರೋದು. ಓಕೆನಾ? ಸಿಂಪಲ್ ಆಗಿ ತರಕಾರಿ ಸಾಂಬಾರ್ನ ಲೈವ್ ಅಲ್ಲಿ ಮಾಡೋಣ ಬನ್ನಿ. ಹೇಗ್ ಮಾಡೋದು ಅಂತ ಫಸ್ಟ್ ನಾನು ಏನೇನ್ ಮಾಡ್ತೀನಿ ಅಂತ ಲೈವ್ ಅಲ್ಲೇ ನಿಮ್ಗೆ ಎಲ್ಲ ತೋರ್ಸ್ಕೊಂತ ಹೋಗ್ತೀನಿ. ಬನ್ನಿ, ಫಸ್ಟ್ ಕಟಿಂಗ್ ಮಾಡ್ಬೇಕಲ್ಲ, ಕಟಿಂಗ್ ಮಾಡೋಣ. ಸೊ ಇದು ಕಟಿಂಗ್, ಇದು ಗೊತ್ತಿರುತ್ತೆ ಎಲ್ರಿಗೂ, ಈರುಳ್ಳಿ ಹೂವ. ಇವತ್ತು ಈರುಳ್ಳಿ ಹೂವ ಹಾಕಿ ಮಾಡೋಣ ಅಂತ ಹೇಳಿ ಅನ್ಕೊಂಡಿದೀನಿ. ಒಂದೇ ಸಲನೇ ಕಟ್ ಮಾಡ್ಬೋದು ಇದನ್ನ. ಸೊ ಫಸ್ಟ್ ಈ ತರ ಬೇರ್ದೇ ಇರೋದನ್ನ ಕಟ್ ಮಾಡ್ಬೇಡ. ಇದು ಬೆಂದ್ಮೇಲೆ ಫುಲ್ಲು ಸಾಫ್ಟ್ ಆಗ್ಬಿಡುತ್ತೆ, ಗೊತ್ತೇ ಆಗಲ್ಲ ಎಷ್ಟು. ಈ ಸೈಜ್ ಇದೆ ನೋಡಿ, ಇದು ಫುಲ್ ಸಾಫ್ಟ್ ಆಗ್ಬಿಡುತ್ತೆ ಅವಾಗ. ಸೊ ಎಷ್ಟೋ ಜನಕ್ಕೆ ಕುಕ್ಕಿಂಗ್ ಅಂದ್ರೆ ಇಷ್ಟ ಇರುತ್ತೆ, ಮತ್ತೆ ತುಂಬಾ ಜನ ಫ್ಯಾಷನ್ ಕೂಡ ಕುಕ್ಕಿಂಗು. ಸೇಮ್ ನಂಗೂ ಸ್ವಲ್ಪ ಫ್ಯಾಷನ್ ಕುಕ್ಕಿಂಗ್ ಮಾಡೋದು. ಬಟ್ ನಾನಂತ ಪ್ರೊಫೆಷನಲ್ ಕುಕ್ ಏನಲ್ಲ, ಮನೆ ಮಟ್ಟಿಗೆ ಚೆನ್ನಾಗಿ ಮಾಡ್ತೀನಿ ಅಷ್ಟೇ. ನೋಡಿ ಈ ತರ ಒಂದೇ ಲೆವೆಲ್ ಅಂತ ಏನಿಲ್ಲ. ಒಂದೇ ಲೆವೆಲ್ಗೆ ನಿಮ್ಗೆ ಕಟ್ ಮಾಡಕ್ಕೆ ಬಂದ್ರೆ ಕಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನೋಡಿ ನಾನು ಹೆಂಗಂದ್ರೆ ಒಂದ್ ಅಳತೆ ಮೇಲೆ ಕಟ್ ಮಾಡ್ತಿದೀನಿ. ಇದನ್ನೆಲ್ಲ ಬಿಸಾಕ್ ಬಿಡಿಬೇಡ, ಅದು ಹೂವ. ಒಂದೊಂದೇ ಕಟ್ ಮಾಡೋ ಬದಲು ಈ ತರ ಒಂದೇ ಸಲ ಜಾಯಿನ್ ಮಾಡಿ ಕಟ್ ಮಾಡೋದ್ರೆ ಒಂದ್ಸತಿಗೆ ಕೆಲ್ಸ ಎಲ್ಲ ಆಗೋಗ್ಬಿಡುತ್ತೆ ಆರಾಮಾಗಿ ಅಲ್ಲ. ಈಗ ಸೊ ಇಲ್ಲಿ ನೋಡಿ, ಈ ತರ ಬಂದಿದೆಯಲ್ಲ, ಈ ತರ ಇದನ್ನ ಯೂಸ್ ಮಾಡ್ಬಿಡಿ, ಹಾಳಾಗಿರುತ್ತದು. ಓಕೆನಾ? ಏನ್ ಮಾಡೋದು ವಿಡಿಯೋ ಇವತ್ತು ಅಂತ ಯೋಚನೆ ಮಾಡ್ತಾ ಇದ್ದೆ. ಅವಾಗ ನನಗೇನ್ ಅನ್ನಿಸ್ತು, ಕುಕ್ಕಿಂಗ್ ವಿಡಿಯೋ ಮಾಡೋಣ ಲೈವ್ ಅಲ್ಲಿ ಅಂತ ಹೇಳ್ಬಿಟ್ಟು ಲೈವ್ ಕುಕ್ಕಿಂಗ್ ವಿಡಿಯೋ ಸ್ಟಾರ್ಟ್ ಮಾಡಿದೀನಿ. ಈಗ ಇದನ್ನ ಇಲ್ಲಿ ಸ್ವಲ್ಪ ನೀರು, ಆಲ್ರೆಡಿ ನಾನು ಬದನೆಕಾಯಿನ ಕಟ್ ಮಾಡಿ ಹಾಕಿದೀನಿ ನೋಡಿ. ನಾನು ಈ ತರ ಈ ಶೇಪ್ ಅಲ್ಲಿ ಕಟ್ ಮಾಡಿದೀನಿ. ಓಕೆನಾ? ಈಗ ಇದು ಈರುಳ್ಳಿ ಹೂವನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಸೊ ಇದಕ್ಕೇನು ಜಾಸ್ತಿ ತರಕಾರಿ ಹಾಕೋದಿಲ್ಲ, ಇಷ್ಟೇ. ಇದೊಂದು ಈರುಳ್ಳಿ ಹೂವ, ಬದನೆಕಾಯಿ, ಬೇಕಂದ್ರೆ ಆಲೂಗೆಡ್ಡೆ ಹಾಕೊಳ್ಳಿ, ನಿಮ್ ಇಷ್ಟ, ಬೇಡ ಅಂದ್ರೆ ಬೇಡ. ಓಕೆನಾ? ಸೊ ಇದಕ್ಕೆ ಬೇಳೆನೂ ಆದ್ರೂ ಹಾಕೊಳ್ಳಿ. ನನ್ನ ಹತ್ರ ಸ್ವಲ್ಪ ಹಸಿ ಕಾಳಿತ್ತು, ತೊಗರಿ ಕಾಳು. ಸೊ ತೊಗರಿ ಕಾಳನ್ನ ಹಾಕೋಣ ಅಂತ ಹೇಳಿ ತೊಗರಿ ಕಾಳನ್ನ ಹಾಕ್ತಾ ಇದೀನಿ ನೋಡಿ. ಸ್ವಲ್ಪನೇ ಹಾಕೋಣ, ಜಾಸ್ತಿ ಬೇಡ. ಇದರಲ್ಲೂ ಕೆಲವೊಂದು ಕಾಳು ಹಾಳಾಗಿರುತ್ತೆ, ಅದ್ ನೋಡ್ಕೊಳ್ಳಿ ಫಸ್ಟೇ, ಮತ್ತೆ ಸಾಂಬಾರಲ್ಲಿ ಸಿಕ್ತಾಗ ಕಷ್ಟ ತಿನ್ನೋದಕ್ಕೆ. ನೋಡಿ ಇಷ್ಟ ಹಾಕಿದೀನಿ, ಸಾಕು. ಸೊ ಇದನ್ನ ತಗೊಂಡು ಫ್ರಿಜ್ಗೆ ಇಟ್ಟು ಬಂದ್ಬಿಡ್ತೀನಿ. ನೋಡಿ ಇಷ್ಟಿದೆ, ಇನ್ನ ಸ್ವಲ್ಪ ನೀರ್ ಇಟ್ಕೊಳ್ಳೋಣ. ಸೊ ನೀರ್ ಇಟ್ಕೊಂಡಿದೀನಿ, ಟೊಮೊಟೊ ಅದಕ್ಕೆ ಹಾಕೊಂತ ಇದೀನಿ. ಈಗ ಬೆಳ್ಳುಳ್ಳಿ, ಸೊ ಇದನ್ನ ಫ್ರೈ ಮಾಡೋದಕ್ಕೋಸ್ಕರ ಹಾಕ್ತಾ ಇದೀನಿ ನೋಡಿ. 4 ಬೆಳ್ಳುಳ್ಳಿ, ಮತ್ತೆ ಇಲ್ಲಿ ಈರುಳ್ಳಿ ಇದೆ, ಈರುಳ್ಳಿ ಮತ್ತೆ ಕೊಕೊನಟ್ ಸ್ವಲ್ಪ ಇದೆ. ಕೊಕೊನಟ್ ತೆಗಿತೀನಿ, ಈರುಳ್ಳಿ ಒಂದು ಹಾಕ್ತೀನಿ, ಸಾಕು. ಆಮೇಲೆ ಒಂದ್ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ. ಈಗ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ, ಒಗ್ಗರಣೆಗೆ ಬೇಕಲ್ಲ. ಕೆಲವರು ಸಾಂಬಾರು
ಫಸ್ಟೇ ಒಗ್ಗರಣೆ ಹಾಕಿ ಸಾಂಬಾರ್ ಮಾಡ್ತಾರೆ. ಇನ್ ಕೆಲವರು, ನಾನು ಫಸ್ಟೇ ಒಗ್ಗರಣೆ ಹಾಕಿ ಸಾಂಬಾರ್ ಮಾಡ್ತಾರೆ. ಇನ್ ಕೆಲವರು ಫಸ್ಟ್ ಕಾಳೆಲ್ಲ ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕ್ತಾರೆ. ಸಾಂಬಾರ್ ಎಲ್ಲ ಆದ್ಮೇಲೆ ಕೂಗಿಸ್ಕೊಂಡು ಆಮೇಲೆ ಒಗ್ಗರಣೆ ಹಾಕ್ತಾರೆ. ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರೆ. ನಾನು ಎಲ್ಲ ಒಂದೇ ಸಲ ಮಾಡಿ ಕೂಗಿಸ್ತೀನಿ. ಈಗ ಒಗ್ಗರಣೆಗೆ ಸಾಕು ಸ್ವಲ್ಪನೇ, ಈರುಳ್ಳಿ ಜಾಸ್ತಿ ಬೇಡ, ಯಾಕಂದ್ರೆ ಇದು ಈರುಳ್ಳಿ ಹೂವಿಂದು ಸಾಂಬಾರ್ ಅಲ್ವಾ. ನೋಡಿ, ಇದು ಟೊಮೊಟೊ ಕಟ್ ಮಾಡ್ಕೊಳ್ಳೋಣ. ನಾನು ಒಟ್ಟು 3 ಟೊಮೊಟೊ ತಗೊಂಡಿದ್ದೀನಿ. ಒಂದು ರುಬ್ಬಕ್ಕೆ, ಇದು ರುಬ್ಬೋದಿಕ್ಕೆ, 2 ಇದು ಡೈರೆಕ್ಟ್ ಹಂಗೆ ಹಚ್ಚಾಕ್ತೀನಿ ಸಾಂಬಾರ್ಗೆ. ಸೊ ನೋಡಿ, ಆಯ್ತು. ಸಿಂಕ್ ಇಲ್ಲೇ ಇರೋದ್ರಿಂದ ಎಲ್ಲ ಸಿಂಕಿಗೆ ಹಾಕ್ಬಿಡ್ತೀನಿ. ಅದಾದ್ಮೇಲೆ ಕೋಕೋನಟ್ ಬೇಕಲ್ವಾ ಸಾಂಬಾರಿಗೆ, ಅದಕ್ಕೋಸ್ಕರ ಸ್ವಲ್ಪ ಕೋಕೋನಟ್ನ ಕಟ್ ಮಾಡ್ಕೊಳ್ಳೋಣ. ಏನೇನ್ ಫಸ್ಟ್ ಕಟ್ಟಿಂಗ್ ಎಲ್ಲ ಇದೆಯೋ ಅದು ಫಸ್ಟ್ ಮುಗಿಸ್ಕೊಂಡ್ಬಿಡ್ಬೇಕು, ಆಮೇಲೆ ಈಸಿ ಆಗುತ್ತೆ. ನೋಡಿ, ಸಾಕು ಒನ್ ಟೈಮ್ಗೆ, ಇದಕ್ಕೆ ಜಾಸ್ತಿ ಏನು ಕಟ್ ಮಾಡಲ್ಲ. ಇದನ್ನ ತುರಿಮೆಣೆ ಇದ್ರೆ ತುರ್ಕೊಳ್ಳಿ, ತುರಿಮೆಣೆ ಇಲ್ಲ ಅಂತ ಅಂದ್ರೆ ಈ ತರ ಹಚ್ಚಾಕೊಳ್ಳಿ, ದಪ್ಪ ದಪ್ಪನೇ ಹಚ್ಚಾಕೊಳ್ಳಿ. ಮಿಕ್ಸಿಲಿ ಗ್ರೈಂಡ್ ಚೆನ್ನಾಗಾಗುತ್ತೆ. ಓಕೆನಾ? ಸಾಕು ಅನ್ಕೊಂತೀನಿ, ಜಾಸ್ತಿ ಆಯ್ತು ಕಾಯಿ. ಸಾಕು ನೋಡಿ, ಒಂದು ಬೌಲ್ ಅಷ್ಟಿದೆ ಕಾಯಿ. ಈಗ ಹಚ್ಕೊಂಡಿದ್ದೆಲ್ಲ ಆಯ್ತು. ನೆಕ್ಸ್ಟ್ ಏನ್ ಮಾಡೋಣ, ಫ್ರೈ ಮಾಡ್ಬೇಕಲ್ಲ. ನೋಡಿ, ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತೀನಿ, 1 ಸ್ಪೂನ್ ಅಷ್ಟು ಜೀರಿಗೆ ಹಾಕಿ, ಸ್ವಲ್ಪ ಆಯಿಲ್ ಹಾಕಿ, 1 ಸ್ಪೂನು ಬೇಡ, 1-2 ಡ್ರಾಪ್ ಅಷ್ಟು ಸಾಕು, ಜಾಸ್ತಿ ಬೇಡ. ಇದನ್ನ ಲೈಟ್ ಆಗಿ ಫ್ರೈ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೆ ತೊಳೆಯೋದಕ್ಕೆ, ಅದನ್ನು ಸೈಡ್ಗೆ ಇಟ್ಕೊಳ್ಳಿ ತೆಗ್ದಿ. ಏನ್ ಜಾಸ್ತಿ ಉರಿಬೇಕು ಅಂತ ಏನಿಲ್ಲ, ಸುಮ್ಮನೆ ಲೈಟ್ ಆಗಿ ಫ್ರೈ ಮಾಡಿದ್ರೆ ಸಾಕು. ಟೊಮೊಟೊನು ಹಾಕ್ತಾ ಇದೀನಿ ನೋಡಿ. ಇದ್ರ ಜೊತೆಗೆ ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ. ಒಬ್ಬೊಬ್ರು ಒಂದೊಂದ್ ಸ್ಟೈಲಲ್ಲಿ ಅಡಿಗೆ ಮಾಡ್ತಾರೆ, ಅವ್ರವ್ರ ಸ್ಟೈಲು ಅವ್ರಿಗೆ ಗೊತ್ತಿರುತ್ತೆ. ನನಗೇನದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ನನಗೆ ಹೆಂಗ್ ಬರುತ್ತೋ ನಾನು ಹಂಗ್ ಮಾಡ್ತಾ ಇದ್ದೀನಿ. ಓಕೆನಾ? ನಾನು ಯಾವಾಗ್ಲೂ ಡೈಲಿ ಯಾವ ತರ ಮಾಡ್ತೀನಿ ಕುಕಿಂಗ್, ಸೇಮ್ ಅದೇ ತರನೇ ಕುಕಿಂಗ್ ಮಾಡ್ತಾ ಇರೋದು. ನನಗೆ ಅದ್ರಲ್ಲಿ ಏನು ಚೇಂಜಸ್ ಇಲ್ಲ. ಸೊ ಇಲ್ಲಿ ಜೀರಿಗೆ ಮತ್ತೆ ಬೆಳ್ಳುಳ್ಳಿ ಬೇಗ ಬೇಯುತ್ತಲ್ಲ, ಸ್ವಲ್ಪ ಘಮ ಬರುತ್ತೆ. ಈಗ ಮಿಕ್ಸಿ ಇದಕ್ಕೆ ಕಟ್ ಮಾಡಿರೋ ತೆಂಗಿನಕಾಯಿ ಹಾಕೊಳ್ಳಿ. ಅದಾದ್ಮೇಲೆ ಇದು ಸ್ವಲ್ಪ ಹಾಗೆ ಫ್ರೈ ಆಗ್ತಾ ಇರ್ಲಿ, ಲೈಟ್ ಆಗಿ ಫ್ರೈ ಆಗೋದಿಕ್ ಬಿಟ್ಟು
ಖಾರದ ಪುಡಿ 1 ಸ್ಪೂನ್ ಹಾಕೊಳ್ಳಿ ಸಾಕು. ಇದು ಮಧ್ಯಾಹ್ನ ಮತ್ತೆ ನೈಟ್ಗೆ ಸಾಂಬಾರ್ ಒಂದೇ ಸಲ ಮಾಡ್ತಾ ಇರೋದು. ಜಾಸ್ತಿ ಸಾಂಬಾರ್ ಪುಡಿ ಬೇಡ, ಖಾರದ ಪುಡಿ ಬೇಡ, ಖಾರ ಜಾಸ್ತಿ ಇದೆ ನಮ್ದು. ಸೊ ನಾನು ಯೂಸ್ ಮಾಡ್ತಾ ಇರೋ ಖಾರದ ಪುಡಿ ಬಂದು ಎವರೆಸ್ಟ್ ತಿಕ್ಕಲ್ಲ ಅವ್ರದ್ದು. ಚೆನ್ನಾಗಿದೆ ಅದು ಖಾರದ ಪುಡಿ, ಟೇಸ್ಟ್ ಚೆನ್ನಾಗಿದೆ, ಕಲರ್ ಎಲ್ಲ ಚೆನ್ನಾಗಿ ಬರುತ್ತೆ. ಮತ್ತೆ ಇದು ಧನಿಯಾ ಪುಡಿ 1 ಸ್ಪೂನ್ ಹಾಕೊಂತೀನಿ. ಸ್ಪೂನ್ ಮೇಲೆ ಸ್ವಲ್ಪ, 1 ಸ್ಪೂನ್ ಮೇಲೆ 1 ಅರ್ಧ, ಓಕೆನಾ, ಸಾಕು. ಇದು ಧನಿಯಾ ಪುಡಿ ಬಂದು ಆರ್ಗಾನಿಕ್, ಅದು ನೇಮ್ ಏನೋ ಇದೆ ಅವ್ರದ್ದು, ಆರ್ಗಾನಿಕ್, ಅವ್ರ ಡೈರೆಕ್ಟ್ ಅಲ್ಲೇ ತಗೊಂಡಿದ್ದು. ಈಗ ಇದಾಗಿದೆ ಅಲ್ಲ, ಲೋ ಫ್ಲೇಮ್, ಗ್ಯಾಸ್ ಏನು ಆಫ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಹಾಗೆ ಕುಕ್ಕರ್ ಇಟ್ಬಿಡಿ, ಓಕೆನಾ. ಈಗ ಇದಾಗಿದೆಯಲ್ಲ, ಇದನ್ನೆಲ್ಲ ಮಿಕ್ಸಿಗೆ ಹಾಕೊಂಡ್ಬಿಡೋಣ. ಜೀರಿಗೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗ್ಬಿಟ್ಟು ಘಮ ಘಮ ಅಂತ ಇದೆ ನೋಡಿ, ಫುಲ್ ಘಮ ಘಮ ಅಂತ ಇದೆ. ಅದನ್ನ ಸೈಡ್ ಇಟ್ಬಿಡೋಣ. ಇದು ಸ್ವಲ್ಪ ಹಾರ್ಕೊಂಡ್ಲಿ. ಸೊ ಸ್ವಲ್ಪ ಇದಾಗ್ಲಿ, ಅಷ್ಟರಲ್ಲಿ ಒಂದು ಒಗ್ಗರಣೆ ಹಾಕೊಂಡ್ಬಿಡೋಣ, ಆಮೇಲೆ ಅದನ್ನ ಗ್ರೈಂಡ್ ಮಾಡ್ತೀನಿ. ಈಗ ಅಂತ ಅರ್ಜೆಂಟ್ ಏನಿಲ್ಲ ಅಲ್ಲ. ಸ್ವಲ್ಪ ಆಯಿಲ್, 1-2 ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ಹಾಕೊಳ್ಳಿ ಆಯಿಲ್, ಓಕೆನಾ, ಜಾಸ್ತಿ ಹಾಕೊಂಬಾರ್ದು. ಅದಕ್ಕೆ 1 ಸ್ಪೂನ್ ಅಷ್ಟು ಸಾಸಿವೆ ನೋಡಿ, ಈ ತರ ಒಗ್ಗರಣೆ ಬಾಕ್ಸ್ ಇಟ್ಕೊಳ್ಳಿ, ಯೂಸ್ ಆಗುತ್ತೆ, ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ತರ ಈರುಳ್ಳಿ ಹಾಕೊಳ್ಳಿ, ಜಾಸ್ತಿ ಇದು ಸಿಡಿತಾ ಇದೆ ಅಂದಾಗ ಸೈಡಿಗೆ ತೆಗ್ದು ಈರುಳ್ಳಿ ಹಾಕೊಳ್ಳಿ, ಓಕೆನಾ. ಸೊ ಈಗ ಈರುಳ್ಳಿ ಹಾಕಿದಾಗಿದೆ, ಈಗ ಮತ್ತೆ ಸಿಡಿಯುತ್ತೆ ಜಾಸ್ತಿ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಒಂದು ಐಡಿಯಾ ಕೊಡ್ತೀನಿ ನೋಡಿ. ಉರಿ ಕಡಿಮೆ ಮಾಡಿ ಕೆಳಗಡೆ ಇಡಿ. ಫಸ್ಟು ಇದನ್ನ ಚೆನ್ನಾಗಿ ಇನ್ನೊಂದ್ಸಲ ವಾಶ್ ಮಾಡ್ಕೊಡಿ, ತರಕಾರಿನ ವಾಶ್ ಮಾಡ್ಕೊಂಡು ಡೈರೆಕ್ಟ್ ಹಾಕಿ ಇದ್ರೊಳಗಡೆ. ಅಷ್ಟೇ, ಈಗ ಉರಿ ಜಾಸ್ತಿ ಮಾಡಿ, ಸಿಂಪಲ್, ಅವಾಗ ಸಿಡಿಯಲ್ಲ, ಕೈಗೂ ಅದು ಸಿಡ್ದು ಗಾಯನೂ ಆಗಲ್ಲ. ಇದೊಂದು ಸ್ವಲ್ಪ ಇದಾಗ್ಲಿ, ಆಮೇಲೆ ಟೊಮೊಟೊ ಹಾಕ್ತೀನಿ. ಸೊ ಕಾಳು ಹಾಕಿದ ತಕ್ಷಣನೇ
ನಿಮ್ಗೆ ಸಾಂಬಾರ್ಗೆ ಉಪ್ಪು ಎಷ್ಟು ಬೇಕೋ ಅಷ್ಟನ್ನ ಯೂಸ್ ಮಾಡಿ. ನೋಡಿ ನಾನು ಇಲ್ಲಿ 1 ಸ್ಪೂನ್ ಹಾಕ್ತಾ ಇದ್ದೀನಿ, ಸಾಕಾಗುತ್ತೆ 1 ಸ್ಪೂನು. ನಾನು ಯಾವಾಗ್ಲೂ ಕಲ್ಲುಪ್ಪೆ ಯೂಸ್ ಮಾಡೋದು, ಪುಡಿ ಉಪ್ಪು ಕಡಿಮೆ. ಪುಡಿ ಉಪ್ಪು ಯಾವಾಗಾದ್ರೂ ಬೇಕಂದ್ರೆ ಅಷ್ಟೇ. ಪುಡಿ ಉಪ್ಪು ಅಷ್ಟೇ ಕಲ್ಲು ಉಪ್ಪನ್ನ ಕಲ್ಲಲ್ಲಿ ಹಾಕಿ ಕುಟ್ಬಿಟ್ಟು ಪುಡಿ ಮಾಡಿ ಅದನ್ನೇ ಹಾಕ್ತೀನಿ. ಸೊ ಒಂದ್ಸಲ ಉಪ್ಪು ಹಾಕಿದೀವಲ್ಲ, ಒಂದ್ಸಲ ಹಿಂಗ್ ಮಿಕ್ಸ್ ಮಾಡೋಣ. ಕಾಣಿಸ್ತಾ ಇದೆಯಲ್ಲ? ಈಗ ಟೊಮೊಟೊನ ಹಾಕ್ತಿದೆ. ಟೊಮೊಟೊ ಹಾಕೋದ್ರಿಂದ ಅದು ಟೊಮೊಟೊ ಫ್ಲೇವರ್ ಬಿಟ್ಕೊಳ್ಳುತ್ತೆ. ರುಬ್ಬೋದಕ್ಕೆ ಸ್ವಲ್ಪ ಹಾಕೊಂಡು ಮಿಕ್ಕಿದೆಲ್ಲ ಹಚ್ಚಾಕಿದ್ರೆ ಸಾಂಬಾರಲ್ಲಿ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋ ಕಾರಣಕ್ಕೋಸ್ಕರ ಸಾಂಬಾರಿಗೆ ಹಚ್ಚಾಕೋದು. ಓಕೆನಾ? ಎಷ್ಟು ಜನಕ್ಕೆ ವೆಜ್ ಸಾಂಬಾರ್ ಇಷ್ಟ, ಎಷ್ಟು ಜನಕ್ಕೆ ನಾನ್ ವೆಜ್ ಸಾಂಬಾರ್ ಇಷ್ಟ ಅಂತ ನೀವೇ ಹೇಳ್ಬೇಕು. ಈಗ ಇದು ಆಗಿದೆ, ಇಲ್ಲಿ ಇದು ಸ್ವಲ್ಪ ಬೇಯಲಿ. ಹಾಗೆ ಇದನ್ನ ರುಬ್ಕೊಂಬರೋಣ. ಓಕೆನಾ? ಸೌಂಡ್ ಮ್ಯೂಟ್ ಮಾಡ್ತೀನಿ, ತುಂಬಾ ಸೌಂಡ್ ಕೇಳಿಸುತ್ತೆ. ನೋಡಿ ಆಯ್ತು, ಎಷ್ಟು ಫೈನ್ ಪೇಸ್ಟ್ ಆಗಿದೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು ನೀವು, ತರಕಾರಿನೂ ಸ್ವಲ್ಪ ಬೆಂದಿ ನೀರ್ ಬಿಟ್ಟಿದೆ. ಸೊ ಈಗ ಪೇಸ್ಟ್ನ ಹಾಕೋಣ. ಈಗ ಏನ್ ಮಿಕ್ಕಿದೆಯಲ್ಲ, ಇದಕ್ಕೆ ಸ್ವಲ್ಪ ನೀರ್ ಹಾಕಿ ನೋಡಿ. ಈಗ ಅಂದ್ರೆ ಫುಲ್ ಎಲ್ಲ ಬಂದ್ಬಿಡತ್ತೆ ನೋಡಿ. ಅದನ್ನು ಒಂದ್ಸಲ ಹಿಂಗಾಕಿ ಮತ್ತೆ ತರಕಾರಿ ಜೊತೆ ಸ್ವಲ್ಪ ಸಾಂಬಾರ್ದು ಈಗ ಮಸಾಲ ಹಾಕಿದೀನಲ್ಲ, ಅದು ಸ್ವಲ್ಪ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಕುದೀಲಿ, ಆಯ್ತಾ? ಆಮೇಲೆ ವಾಟರ್ ಹಾಕೋಣ.
ನನಗೆ ಮನೇಲಿ ಮೇನ್ ಕಿಚನ್ ಫುಲ್ ಕ್ಲೀನ್ ಆಗಿರ್ಬೇಕು. ಅದಕ್ಕೋಸ್ಕರ ನಾನು ಕೆಲಸ ಆದಂಗೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಏನೇ ಕ್ಲೀನ್ ಮಾಡಿದ್ಮೇಲೆ ಒಂದ್ಸಲ ಕೈ ಹ್ಯಾಂಡ್ ವಾಶ್ ಮಾಡ್ಕೊಬೇಕು. ಸೊ ನೋಡಿ, ನನಗೆ ಫುಲ್ ಘಮ ಘಮ ಅಂತ ಬರ್ತಾ ಇದೆ, ಬಟ್ ನಿಮಗೆ ಘಮ ಫೋನಲ್ಲಿ ಬರಲ್ಲ, ಅದಕ್ಕೆ ನಾನೇ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ತುಂಬಾ ಘಮ ಬರ್ತಾ ಇದೆ. ಇದು ನಾನು ಯಾವಾಗ್ಲೂ ಡೈಲಿ ಸಾಂಬಾರ್ ಮಾಡಕ್ಕೆ ಪ್ರೊಸೆಸ್ ಏನಿದೆ ಅದನ್ನೇ ಮಾಡಿರೋದು. ಡೈಲಿ ನಾನು ಇದೇ ತರಾನೇ ಮಾಡೋದು. ಒಂದೊಂದ್ಸಲ ಏನ್ ಮಾಡ್ತೀನಿ, ಜಾಸ್ತಿ ತರಕಾರಿ ಎಲ್ಲ ತರ ತರಕಾರಿ ಹಾಕಿ ಸಾಂಬಾರ್ ಮಾಡ್ಕೊಂಡ್ ತಿನ್ಬೇಕು ಅಂತ ಆಸೆ ಆದಾಗ ಫಸ್ಟ್ ತರಕಾರಿ ಎಲ್ಲ ಕುಕ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಮಸಾಲ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ತೀನಿ. ಅದೊಂಥರ ಸಪ್ರೇಟ್ ಮಾಡ್ತೀನಿ. ಸೊ ಈ ತರ ಮಾಡಿದ್ರೆ ಈಸಿ, ಒಂದು ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ. ಇದು ವಿಜಿಲ್ ಎಲ್ಲ ಆಗ್ಬೇಕು. ವಿಜಿಲ್ ಎಲ್ಲ ಆದ್ಮೇಲೆ ಏನ್ ಮಾಡ್ಬೇಕು ಟೇಸ್ಟ್ ಬರೋದಕ್ಕೆ ಅಂತ ಅದನ್ನ ಹೇಳ್ತೀನಿ ನಿಮ್ಗೆ. ಸೊ ನಿಮ್ಗೆ ನೀರ್ ಎಷ್ಟು ಬೇಕು, ಸಾಂಬಾರು ಗಟ್ಟಿ ಬೇಕಾ ಸ್ವಲ್ಪ ನೀರಂಗ್ ಬೇಕಾ ನೋಡ್ಕೊಂಡು ನೀವು ವಾಟರ್ ಹಾಕೊಳ್ಳಿ. ಅದಕ್ಕೆ ನನಗೆ ಸ್ವಲ್ಪ ನೀರಂಗಿರ್ಬೇಕು, ಜಾಸ್ತಿ ಗಟ್ಟಿ ಇರಬಾರ್ದು. ಅದಕ್ಕೋಸ್ಕರ ನಾನೊಂದು ಸ್ವಲ್ಪ ಹಾಕೊಂತ ಇದ್ದೀನಿ. ನಿಮಗೆ ವಾಟರ್ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ. ಯಾವಾಗ ಪಾತ್ರೆ ಏನೇ ಯೂಸ್ ಮಾಡಿದ್ರು ಒಂದ್ಸಲ ವಾಶ್ ಮಾಡಿ ಯೂಸ್ ಮಾಡಿ. ಯಾಕಂದ್ರೆ ನಾವ್ ಎಷ್ಟೇ ನೀಟಾಗಿ ತೊಳೆದಿಟ್ರು ಜಿರ್ಲೆಗಳು ಓಡಾಡ್ತಾ ಇರ್ತವೆ. ಜಿರ್ಲೆ ಅಂತೂ ಜಗತ್ತಲ್ಲಿ ನನಗೆ ಓಡ್ಸಕ್ಕಾಗದೆ ಇರೋ ದೊಡ್ಡ ಟಾಸ್ಕ್ ಅಂದ್ರೆ ಅದು ಜಿರ್ಲೆ ಓಡ್ಸೋದು. ನಾನು ಎಷ್ಟೇ ಔಷಧಿ ತಂದು ಎಷ್ಟೆಲ್ಲ ಟ್ರೈ ಮಾಡ್ಬಿಟ್ಟಿದೀನಿ ತುಂಬಾ, ಬಟ್ ಜಿರ್ಲೆ ಮಾತ್ರ ಹೋಗ್ಲಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತೀನಿ, ನಾನು ಏನೇ ಯೂಸ್ ಮಾಡಿದ್ರು ವಾಶ್ ಮಾಡಿಟ್ರು ಮತ್ತೆ ಯೂಸ್ ಮಾಡ್ಬೇಕಾದ್ರೆ ಒಂದ್ಸಲ ವಾಶ್ ಮಾಡೇ ಮಾಡ್ತೀನಿ. ನೋಡಿ, ವಾಟರ್ ನೋಡಿ ಎಷ್ಟು ಹಾಕಿದೆ ಅಂತ ಗೊತ್ತಾಗುತ್ತೆ. ಕಾಣಿಸ್ತಾ ಇದೆಯಾ? ಥಿಕ್ನೆಸ್ ಇದೆ, ಸ್ವಲ್ಪ ತೆಳುವಾಗೂ ಇದೆ ಸಾಂಬಾರು. ಬಟ್ ಇದು ಕುಕ್ ಆದ್ಮೇಲೆ ಬೆಂದ್ಮೇಲೆ ಸ್ವಲ್ಪ ನೀರ್ ಕಡಿಮೆ ಆಗುತ್ತಲ್ಲ, ಅವಾಗ ಇನ್ನೂ ಸ್ವಲ್ಪ ಇದು ಕ್ವಾಂಟಿಟಿ ಕಮ್ಮಿ ಆಗುತ್ತೆ, ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಈಗ ಇದಕ್ಕೊಂದು ಪ್ಲೇಟ್ ತಗೊಂಡ್ಬಿಡ್ತೀನಿ. ಬೀಳ್ತಾ ಇದೆ, ಸೊ ಅದಕ್ಕೆ ಏನ್ ಮಾಡ್ತೀನಿ, ಫಸ್ಟ್ ಒಂದು ಪ್ಲೇಟ್ ಇಟ್ಕೊಂಡ್ಬಿಡ್ತೀನಿ. ಬೆಸ್ಟ್ ಇದಿಟ್ರೆ ಇದನ್ನ ತೊಳೆಯಕ್ ಹಾಕ್ಬೋದು. ನೋಡಿ, ಈಗ ಇಷ್ಟಾಗಿದೆ. ಈಗ ಏನ್ ಮಾಡ್ಬೇಕು, ಕ್ಲೋಸ್ ಮಾಡ್ಬೇಕು. ಲಿಡ್ ಕ್ಲೋಸ್ ಮಾಡಿ 2 ವಿಜಿಲ್ ಬರ್ಬೇಕು. 2 ವಿಜಿಲ್ ಬಂದ್ರೆ ಸಾಕು. ತರಕಾರಿ ಸಾಂಬಾರಲ್ಲ, ಜಾಸ್ತಿ ತರಕಾರಿ ಹಾಕಿಲ್ಲ, ಎಲ್ಲ ಹಸೆ ಕಾಳು ಹಾಕಿರೋದ್ರಿಂದ 2 ವಿಜಿಲ್ ಏನು 1 ವಿಜಿಲ್ಗೆ ಸಾಕು. 1 ವಿಜಿಲ್ ಬಂದ್ರೆ ಸಾಕು. ಬೇಳೆ ಈ ತರ ಏನಾದ್ರು ಬೇಳೆ ಅಥವಾ ಕಾಳುಗಳು ಕಾಳುಗಳನ್ನ ನೆನಾಕ್ಬಿಟ್ಟು ಈ ತರ ಏನಾದ್ರು ಸಾಂಬಾರು ಕುಕಿಂಗ್ ಮಾಡ್ತೀರಾ ಅಂದ್ರೆ 1-2 ವಿಜಿಲ್ ಹಾಕ್ಸಿ, 2-3. ಅದ್ರಲ್ಲೂ ಹುಳ್ಳಿ ಕಾಳು ಮತ್ತೆ ಇದು ಅವರೆಕಾಳು ಅದು ಗಟ್ಟಿ ಇರುತ್ತೆ, ನೆನ್ಸಿದ್ರು ಸ್ವಲ್ಪ ಗಟ್ಟಿ ಇರುತ್ತೆ. ಅದಕ್ಕೆಲ್ಲ 1-2-3 ಕೂಗ್ಸಿದ್ರೆ ಚೆನ್ನಾಗಿ ಕುಕ್ ಆಗುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಮತ್ತೆ ಕಮ್ಮಿ ಯಾವ್ದನ್ನ ಕೂಗಿಸ್ಬೇಕು ಅಂದ್ರೆ ಹೆಸರು ಕಾಳು ಮತ್ತೆ ಹೆಸರು ಕಾಳು ಇದನ್ನ ಸ್ವಲ್ಪ ಕಡಿಮೆ 1 ವಿಜಿಲ್ಗಾದ್ರೂ ಬೇಗ ಬೆಂದೋಗ್ಬಿಟ್ಟಿರುತ್ತೆ. ಹೆಸರು ಕಾಳುನು ಅಷ್ಟೇ, ಹೆಸರು ಬೇಳೆನೂ ಅಷ್ಟೇ ಬೇಗ ಬೆಂದೋಗ್ಬಿಟ್ಟಿರುತ್ತೆ. ಹುಳ್ಳಿಕಾಳು ಮತ್ತೆ ಕಡಲೆಕಾಳು, ಕಾಬುಲ್ಲು ಮತ್ತೆ ಹಸುಂಡೆ ಕಾಳು ಅಷ್ಟೇ 1 ವಿಜಿಲ್ ಹಾಕ್ಸಿದ್ರೆ ಚೆನ್ನಾಗಿ 1 ನೈಟ್ ಫುಲ್ಲು ನೆನಾಕ್ಬಿಟ್ಟು ನೆಕ್ಸ್ಟ್ ಡೇ ನೀವು ಸಾಂಬಾರ್ ಮಾಡ್ತೀರಾ ಅದ್ರಲ್ಲಿ ಅಂದ್ರೆ 1 ವಿಜಿಲ್ ಹಾಕ್ಸಿರೋ ಸಾಕು, ಬೆಂದ್ಬಿಟ್ಟಿರುತ್ತೆ ಅದನ್ನು. ಕೆಲವೊಮ್ಮೆ ಎಲ್ಲೋ ಒಂದೊಂದ್ ಟೈಮ್ 2 ವಿಜಿಲ್ ಹಾಕ್ಸ್ಬೇಕಾಗುತ್ತೆ, ಇಲ್ಲ ಅಂದ್ರೆ 1 ವಿಜಿಲ್ಗೆನೆ ಹಸುಂಡೆ ಕಾಳು ಸಹ ಬೆಂದ್ಬಿಡುತ್ತೆ. ಓಕೆನಾ?
ಅಂತಾನೆ. ಇದು 1 ವಿಜಿಲ್ ಹಾಕಿದ್ರೆ ಸಾಕು, ಯಾಕಂದ್ರೆ ಹಸಿ ಕಾಳು, ಈರುಳ್ಳಿ ಹೂವು ಅದ್ ಕುಕ್ಕು ಈಗ ಇಷ್ಟೊತ್ತು ಬೆಂದಿರೋದ್ರಲ್ಲೇ ಬೆಂದ್ ಹೋಗ್ಬಿಟ್ಟಿರುತ್ತೆ ಅದು. ಇನ್ ನೀರು ಇದು ಕಾಳೊಂದು ಬೇಯ್ಬೇಕಷ್ಟೇ, ಅದಕ್ಕೋಸ್ಕರ ಕಾಳು ಮಸಾಲೆ ಒಂದ್ ಬೆಂದ್ರೆ 1 ವಿಜಿಲ್ ಸಾಕು. ಓಕೆನಾ, 1 ವಿಜಿಲ್ ಆದ್ರೆ ಸಾಕು. ಸೊ 1 ವಿಜಿಲ್ ಆಗೋವರೆಗೂ ನನ್ನ ಜೊತೆ ಮಾತಾಡಿ. ಒಂದ್ ವಿಜಿಲ್ ಆಗೋವರೆಗೂ ಅದು ಅವೆರಡನ್ನ ಒಂದ್ ಕೂಗ್ಸಿದ್ರೆ ಸಾಕು, ಮಸ್ತ್ ಆಗ್ಬಿಡುತ್ತೆ. ಆಯ್ತಾ, ಅದೊಂದು ಕೂಗಿದ್ರೇನೆ ಬೇಗ ಬೆಂದೋಗ್ಬಿಟ್ಟಿರುತ್ತೆ. ಇನ್ ಬೇಳೆ ಅಂತೂ ಕೆಲವು ಬೇಳೆಗಳು 1 ವಿಜಿಲ್ಗೆನೆ ಚೆನ್ನಾಗ್ ಬೆಂದಿರುತ್ತೆ, ಇನ್ ಕೆಲವು ಬೇಳೆಗಳು ಒಂದ್ 4-5 ವಿಜಿಲ್ ಹಾಕ್ಸಿದ್ರು ಬೆಂದಿರಲ್ಲ. ಅಂತದಿದ್ದಾಗ ಸ್ವಲ್ಪ ಜಾಸ್ತಿ ವಿಜಿಲ್ ಹಾಕ್ಸ್ಬೇಕಾಗುತ್ತೆ. ಇಲ್ಲಿ ನೋಡಿ ನನ್ನ ಮಗ, ಮುದ್ದಿನ ಮಗ, ಅಲ್ಲಿ ನೋಡು ಮಗನೆ, ಅಲ್ಲಿ ಯಾರು ಇರೋದು ಫೋನಲ್ಲಿ, ಯಾರು ಇರೋದು ನೋಡು, ಅಲ್ಲಿ ಫೋನ್ ನೋಡು, ನೋಡ. ಅವನಿಗೆ ಸಿಕ್ಕಾಪಟ್ಟೆ ಭಯ ಸ್ಟವ್ ಹತ್ರ. ಅದಕ್ಕೆ ನೋಡಿ ಹೆಂಗ್ ಎಕಡೆ ನಾನು ಆ ಕಡೆ ಎತ್ಕೊಂಡಿದೀನಿ, ಅವನು ಎಕಡೆ ತಿರ್ಗಿದನ್ ನೋಡಿ. ಕತ್ತೆ ಬೇಡ. ಅಲ್ಲಿ ನೋಡಲ್ಲಿ, ಅಲ್ಲಿ ನೋಡಲ್ಲಿ, ನೋಡು, ಅಲ್ಲಿ ನೋಡು ಮಗನೆ, ಅಮ್ಮ ಯಾರು ಬಂದಿದಾರ ನೋಡ ಅಲ್ಲಿ. ಇಲ್ಲಿ ನೋಡಿಲ್ಲಿ ಫಸ್ಟ್, ಇಲ್ಲಿ ನೋಡು, ನೀನ್ ನೋಡ್ ಫಸ್ಟು. ಅಲ್ಲಿ ನೋಡಲ್ಲಿ, ಅಲ್ಲಿ ನೋಡಲ್ಲಿ ಫೋನಲ್ಲಿ. ಅಪ್ಪ ನಿಂತವ್ರೇನೆ ಇದ್ದಾರೆ ನೋಡಲ್ಲಿ. ನಾನು ಅವ್ರನ್ನೇ ಎತ್ಕೋತೀನಿ, ನೀನ್ ಬಿಟ್ಬಿಟ್ಟು ಅವ್ರನ್ನ ಎತ್ಕೋತೀನಿ. ನೋಡಿಲ್ಲ ಅಂದ್ರೆ ಸಿ, ಅಲ್ಲಿ ನೋಡ ನೋಡ, ನಾನು ಇಲ್ಲಿಲ್ಲನಾ. ಸಖತ್ ಎದ್ರುಕೊಂತಾನೆ. ಸ್ಟವ್ ಅಂದ್ರೆ ಭಯ ಇವನ್ಗೆ, ಆಚೆ ಹೋಗೋದು ಅಂದ್ರೆ ಭಯ. ಆಚೆ ಹೋದ್ರು ಅಷ್ಟೇ ನಾವೇ ಎತ್ಕೊಂಡು ಓಡಾಡ್ಸ್ಕೊಂಡ್ ಕರ್ಕೊಂಡ್ ಇವನ್ನ. ಇವನಂತೂ ಪಕ್ಕ ನಡೆಯಲ್ಲ, ಸಖತ್ತು ಭಯ ಬೀಳ್ತಾನೆ. ಅದು ಅವ್ನ್ ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಚಿಕ್ಕ ವಯಸ್ಸಿಂದನೂ ನಾನು ವಾಕಿಂಗ್ಗೆ ಕರ್ಕೊಂಡು ಹೋಗ್ತೀನಿ ಇವನ್ನ, ಆದ್ರೂ ಇವನು ನಡೆಯಲ್ಲ. ಓಕೆನಾ, ಈ ತರ ಭಯ ಬೀಳ್ತಾನೆ ಸ್ವಲ್ಪ. ಇದು ನನ್ ಮುದ್ದಿನ ಮಗ, ಗೊತ್ತಾ ನೋಡಿ. ಅಲ್ಲಿ ನೋಡಲ್ಲಿ ಯಾರೋ ಇರೋದು ಫೋನಲ್ಲಿ. ಅಮ್ಮ ನಿಂತರನೇ ಇದಾರೆ ನೋಡು. ನೀವ್ ನೋಡಿಲಿ, ನೀನ್ ನೋಡಿಲ್ಲ ಅಂದ್ರೆ ಅವ್ರು ಬೇಜಾರಾಗಲ್ವಾ. ಸೊ ನನ್ ಮಗುಂದು ನೆಕ್ಸ್ಟ್ ತಿಂಗಳು ಬರ್ತಡೇ ಬೇರೆ ಬರ್ತಿದೆ, ಬರ್ತಡೇ ಮಾಡ್ಬೇಕು ನನ್ ಕೂಸ್ಗೆ. ಯಾರ್ಯಾರ ಮನೆಗೆ ಡಾಗ್ಸ್ ಹಾಕಿದೀರಾ, ಯಾರಿಗೆಲ್ಲ ಡಾಗ್ ಇಷ್ಟ ಹೇಳಿ. ವಿಸಿಲ್ ಬಂತು ನೋಡಿ, ಈ ತರ ಮೇಲೆ ಬರುತ್ತೆ ತುಂಬಾ. ಆಯ್ತಾ, ಇನ್ನೊಂದಾಗ್ಲಿ. ಒಂದಕ್ಕೆ ಬೆಂದಿರುತ್ತೆ, ಆದ್ರೂ ಇನ್ನೊಂದಾಗ್ಲಿ. ಇಮಿಡಿಯೇಟ್ಲಿ ಏನೇ ಆಗುತ್ತೆ, ಜಾಸ್ತಿ ಹೊತ್ತು ಟೈಮ್ ತಗೊಳಲ್ಲ ನೋಡಿ. ಆಯ್ತು, ಈಗ ಆಫ್ ಮಾಡ್ಬಿಟ್ಟೆ, ಕ್ಲೋಸ್. ಸಾಂಬಾರ್ ಕತೆ ಮುಗೀತು. ಈಗ ಆಫ್ ಮಾಡಿದ್ನಲ್ಲ, ಅದು ಒಂದ್ 5-10 ನಿಮಿಷ ಬಿಟ್ರೆ ಓಪನ್ ಆಗುತ್ತೆ. 5-10 ನಿಮಿಷ ಆದ್ಮೇಲೆ ನಿಮ್ಗೆ ಏನ್ ಮಾಡ್ಬೇಕು ಟೇಸ್ಟ್ ಬರೋದಕ್ಕೆ ಅಂತ ತೋರಿಸ್ತೀನಿ. ಸೊ ಈಗ ಅಲ್ಲೋಗಿ ಕೂತ್ ಮಾತಾಡೋಣ. ನನ್ ಮಗನ್ ತೋರಿಸ್ತೀನಿ ಬನ್ನಿ. ನನ್ ಮಗ ಮಾತ್ರ ಅಲ್ಲ, ನಮ್ಮ ಮನೇಲಿ ತುಂಬಾ ಮಕ್ಳಿದ್ದಾರೆ, ತೋರಿಸ್ತೀನಿ ಬನ್ನಿ. ಬಂಗಾರಿ ಮಕ್ಕಳು. ಬಂಗಾರಿ ಮಗನೇ. ಬಂದಾಗಿಂದ ನನ್ ಮಗಳು ಬಿದ್ಲು, ಸೋನು ಅಂತ. ಅವಳು ಸತ್ತೋಗ್ಬಿಟ್ಲು. ಲ್ಯಾಬ್ ಅದು ಒಂದು 7-8 ವರ್ಷ ಇತ್ತು. ಮರಿ ಹಾಕ್ಸೋದಕ್ಕೆ ನಾನು ಮರಿ ಹಾಕ್ಸಕ್ಕೆ ಅಂತ ಅವ್ರೊಬ್ರು ಕರ್ಕೊಂಡು ಹೋಗಿದ್ರು. ಅವಾಗ ಏನೋ ಗರ್ಭಕೋಶ ಪ್ರಾಬ್ಲಮ್ ಆಗಿ ಸತ್ತೋಗ್ಬಿಡ್ತು ಪಾಪು. ಅವಾಗಿಂದ ನನಗೆ ಸಖತ್ ಬೇಜಾರಿತ್ತು. ತುಂಬಾ ಡಾಗ್ ಇದಾವೆ ನಮ್ಮ ಮನೆಗೆ, ಬಟ್ ಅವಳಷ್ಟು ಪ್ರೀತಿ ಮುದ್ದು ಯಾರು ಮಾಡಿಸ್ಕೊಳಲ್ಲ. ಎಲ್ಲ ಏನೋ ಒಂದ್ 5 ನಿಮಿಷ 2 ನಿಮಿಷ ಅಷ್ಟೇ. ಇವನು ಹುಟ್ಟಿದ್ಮೇಲೆ, ಬಂದಾಗಿಂದನೂ ಅಷ್ಟೇ ಸೇಮ್ ಅವಳು ಹೆಂಗ್ ಮಾಡ್ತಿದ್ಲು ನೋಡಿ, ಮುದ್ದು ಇರ್ಬೋದು, ನನ್ ಬಿಟ್ಟು ಹೋಗದೆ ಇರೋದಿರ್ಬೋದು, ಎಲ್ಲ ಇವನು. ನಾನು ಅಡಿಗೆ ಮನೇಲಿ ಇದ್ರೆ ನನ್ ಕಾಲ ಹತ್ರನೇ ಇರ್ತಾನೆ, ಇವನು ಕಾಲ ಹತ್ರನೇ ಮಲಗಿರ್ತಾನೆ. ನಾನು ಆಚೆ ಹೋದ್ರೆ ನಾನು ಹಿಂದೆನೆ ಬರ್ತಾನೆ, ಎತ್ಕೊಂಡು ಹೋಗ್ಬೇಕು ಇವನ್ನ. ಹಿಂಗೆ ಮುಗುತ್ತಾಳ. ಅಲ್ಲೋಡ ಅಲ್ಲಿ, ಅಮ್ಮ ಅಲ್ಲೋಡು ಯಾರದು ಕ್ಯಾಮ್ರಾದಲ್ಲಿ, ಅಲ್ಲೋಡಲ್ಲಿ ಕ್ಯಾಮ್ರಾ, ಅಲ್ಲೋಡಲ್ಲಿ. ಉಪ್ಪ ನಿಂತರನೇ ಆತರ ಕಣ. ಮತ್ತೆ ಹೇಳೋದ್ನ ತುಂಬಾ ಚೆನ್ನಾಗ್ ಕೇಳಿಸ್ಕೊಂತಾನೆ, ಅದಕ್ಕೆ ರಿಯಾಕ್ಟ್ ಮಾಡ್ತಾನೆ ಒಂದೊಂದ್ಸಲ. ರಿಯಾಕ್ಟ್ ಮಾಡ್ತಾನೆ. ಮುದ್ದು ಮಗ ಇದು. ಅವನಾಗ ಅವನೇ ಸೆಲ್ಫ್ ಆಗಿ ಬರ್ತಾನೆ ಮುದ್ದು ಮಾಡಿಸ್ಕೊಳಕ್ಕೆ. ಈ ತರ ಅಂತ ಇದ್ರೆ ಸಿಕ್ಕಾಪಟ್ಟೆ ಖುಷಿ. ಬನ್ನಿ ಅಲ್ಲಿ ಕೂತ್ ಮಾತಾಡೋಣ. ನಿಂದು ಸಾಕಾಯ್ತಿದ್ ಬಿಡಕ್ಕೆ ಟೈಮ್ ಹಿಡಿಯುತ್ತೆ ಇನ್ನ.
ಅಷ್ಟರಲ್ಲಿ ಮಾತಾಡೋಣ ಬನ್ನಿ. ತೋರಿಸ್ತೀನಿ ಯಾರ್ಯಾರು ಇದ್ದಾರೆ, ಏನೇನು ಹೆಸರು ಅವ್ರದ್ದು ಅಂತ ತೋರಿಸ್ತೀನಿ ಬನ್ನಿ. ಸ್ವಲ್ಪ ವಿಡಿಯೋ ಮ್ಯೂಟ್ ಮಾಡ್ತೀನಿ. ಸೊ ಯಾರ್ಯಾರು ಇದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಈಗ ಬೈಲಿ ಇದು ಇವಳ ಹೆಸರು ಸಾನು ಅಂತ. ಹೆಸರು ಮೊದಲು ಹಾಯ್ ಮಾಡಿ. ಹಾಯ್. ಇವಳನ್ನ ಫಸ್ಟ್ ಟೈಮ್ ತಗೊಂಡಿದ್ವಿ. ಫಸ್ಟ್ ಟೈಮ್ ಇವಳನ್ನ ತಗೊಂಡಿದ್ದೆಷ್ಟು 30K ಹೇಳಿದ್ರು, ಬಟ್ ನಾವು 25 ಕೊಡಿ, 20 ಇನ್ನೂ ಕಡಿಮೆ ಕೇಳಿದ್ವಿ, ಬಟ್ ಬರಲ್ಲ ಅಷ್ಟಕ್ಕೆ ಅಂತ ಅಂದಿದ್ದಕ್ಕೆ 25 ಕೊಟ್ಟು ತಗೊಂಡ. ಫಸ್ಟ್ ಮಗಳು ಇವಳು ಮಗಳ ಯಾರು ಅಂತ ತೋರಿಸ್ತೀನಿ. ಇವಳಿಂದಾನೇ ಇಷ್ಟು ಮಕ್ಕಳು ಇರೋದು ನಮ್ಮ ಮನೆಯಲ್ಲಿ. ಇವರು ಶಿಡ್ಸು ಬಿಟ್ರೆ ಬ್ರೀಡು ನಮ್ಮ ಹತ್ರ ರಿಟ್ರೀವರು, ಲ್ಯಾಬು, ಪಗ್ಗು, ಬೀಗಲ್ಲು ಎಲ್ಲ ಇತ್ತು. ಬಟ್ ಅವೆಲ್ಲ ದೊಡ್ಡ ದೊಡ್ಡ ಡಾಗ್ಗಳು ಅಂತ ಹೇಳ್ಬಿಟ್ಟು ಅದು ಸೋನು ಸತ್ತೋದ್ಮೇಲೆ ಎಲ್ಲ ಊರಲ್ಲಿ ತೋಟದ ಮನೇಲಿ ಇರ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಊರಿಗೆ ಬಿಟ್ಬಿಟ್ವಿ. ಅಲ್ಲಿದಾವೆ. ಕೆಲವನ್ನ ಡಾಗು ಕೆನಲ್ಗೂ ಕೊಟ್ಬಿಟ್ವಿ, ಅವ್ರು ಚೆನ್ನಾಗಿ ನೋಡ್ಕೊಂಡ್ವಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೊಟ್ವಿ. ಈಗ ಬರೀ ಶಿಡ್ಸು ಪಪ್ಪೀಸ್ ಬ್ರೀಡೇ ಇದೆ ನಮ್ಮ ಮನೇಲಿ. ಇವಳು ನನ್ನ ಮೊದ್ಲೇನೆ ಮುದ್ದಿನ ಮಗಳು. ಸೋನು ಹೋದ್ಮೇಲೆ ನಂಗೆ ಸಖತ್ ಇಷ್ಟ ಆಗಿದ್ದು ಮುದ್ದಿನ ಮಗಳು ಅಂದ್ರೆ ಇವಳೆ ಸಾನು. ಇವಳು ಹೆಂಗ್ ಗೊತ್ತಾ, ಅವಳಿಗೆ ಇಷ್ಟ ಆದಾಗ ಬರ್ತಾಳೆ, ಮುದ್ದು ಮಾಡ್ಕೊಂತಾಳೆ, ಮತ್ತೆ ಹೋಗ್ಬಿಡ್ತಾಳೆ. ಇವಳಿದ್ದಾಗ ಇವಳಿಗೆ ನಾನ್ ಮುದ್ದು ಮಾಡ್ಬೇಕಾರೆ ಬೇರೆ ಯಾರು ಬಂದ್ರು ಇವಳಿಗೆ ಆಗಲ್ಲ. ಅವ್ರನ್ನ ಹೋಗಿ ಕಚ್ಚೋವರ್ಗು ನೆಮ್ಮದಿ ಅನ್ನೋದು ಇರಲ್ಲ. ಹಂಗ್ ಮಾಡ್ತಾಳೆ ಕೆಲ್ಸ ಇವಳು. ಓಕೆನಾ? ಇವಳು ನೋಡಿ, ಇವಳು ಅಪ್ಪು. ಅಪ್ಪು ಅಂತ. ಇದು ಈಗ ಬಂದ್ಲಲ್ಲ ಸಾನು, ಅವಳ ಮಗಳು ಇವಳು ಅಪ್ಪು. ಇದು ಮರಿನೇ. ಇದು ಆಲ್ಮೋಸ್ಟ್ ಅಲ್ಲ ನಾನೆಲ್ಲ ಫೀಮೇಲ್ನೇ ಸಾಕಿರೋದು. ಈಗ ಇತ್ತೀಚೆಗೆ ಮೇಲ್ ಸಾಕ್ತಾ ಇರೋದು. ಅದು ಅವನು ಇಷ್ಟ ಆದ್ಮೇಲೆ. ಇಲ್ಲಿ ಇರೋಲ್ಲ ಬದ್ಮಾಶ್, ಇಲ್ಲಿ ಇದ ನೋಡ್ರಿ ಅವನು. ಇವಳು ಅಪ್ಪು. ಇವಳು ಈಗ ಮರಿ ಹಾಕಿದ್ದಾಳೆ. ನಿನ್ನೆ ನಿಮ್ಗೆ ಲೈವ್ ಅಲ್ಲಿ ವಿಡಿಯೋ ತೋರ್ಸುದ್ನಲ್ಲ, ಅದು ಇವಳು ಮಕ್ಕಳೇ. ಈಗ ಹಾಕಿದ್ದಾಳೆ. ಒಟ್ಟು 6 ಬೇಬೀಸ್ ಹಾಕಿದ್ದಾಳೆ. ಅದರಲ್ಲಿ 4 ಬಂದು ಗಂಡ್ಮರಿಗಳು, 2 ಹೆಣ್ಮರಿಗಳು ಇದಾವೆ. ಸೊ ನೋಡಿ ಹಿಂಗಿದ್ದಾಳೆ ಇವಳು. ಇವಳು ನನಗಿಂತ ನನ್ನ ಹಸ್ಬೆಂಡ್ನ ಸಿಕ್ಕಾಪಟ್ಟೆ ಲೈಕ್ ಮಾಡ್ತಾಳೆ. ಅವರು ಎತ್ಕೊಂಡು ಅವ್ರು ಮುದ್ದು ಮಾಡಿದ್ರೆ ಇವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇವಳು ಆದ್ಮೇಲೆ ನೆಕ್ಸ್ಟ್ ಯಾರು? ಇವನೇ ಬದ್ಮಾಶ್ ನನ್ ಮಗ. ಇವನು ಇದಾನಲ್ಲ, ಇವನು ನಮ್ ಮನೆ ದೊಡ್ಡ ತೀಟೆ ಅಂದ್ರೆ ಇದು ಇವನೇ. ನೋಡ್ಕೊಂಬಿಡಿ ಇವನ್ನ ಸರಿಯಾಗಿ, ಅವನ್ ಮುಖ ಎಲ್ಲ ನೋಡ್ಕೊಂಬಿಡಿ. ನಮ್ಮ ಮನೆಗೆ ಏನಾದ್ರು ವಸ್ತು ಕಳ್ದೋದ್ರೆ, ನಮ್ಮ ಮನೇಲಿ ಎಲ್ಲಾದ್ರೂ ಏನಾದ್ರು ಐಟಮ್ ಹೋದ್ರೆ ಯಾರನ್ನು ಕೇಳೋ ಅವಶ್ಯಕತೆ ಇಲ್ಲ. ಇವನು ಕೇಳಿದ್ರೆ ಇವನಿಗೆ ಗೊತ್ತಿರುತ್ತೆ. ಯಾಕಂದ್ರೆ ಅದನ್ನೆಲ್ಲ ಕದ್ಕೊಂಡು ಹೋಗಿ ಕಿತ್ತಾಕಿ ಹಾಳು ಮಾಡಿ ಎತ್ತಿಕದ್ ಇವನಿಗೆ. ಹಂಗಾಗಿ ಇವನಿಗೆಲ್ಲ ಮಾಹಿತಿ ನಮ್ಮ ಮನೆದು ಇರುತ್ತೆ. ಇವನೊಬ್ಬನ್ ಹಿಡಿದ್ರೆ ಕಲ್ಪಿಟ್ಗಳಿಂದ ಹಿಡಿದು ಕಳ್ರವರೆಗೂ ಎಲ್ರು ಸಿಗ್ತಾರೆ ಇವನೊಬ್ಬನ್ ಹಿಡ್ಕೊಂಡ್ರೆ. ಅಲ್ಲ ಮಗ್ನೆ ನೀನು ಅಷ್ಟು ಮುದ್ದು ಮಗ. ಇದು ನಾನು ಯಾವಾಗಾದ್ರೂ ಕೋಪ ಬಂದಾಗ ಒಂದೇಟ್ ಹೊಡ್ಬಿಡ್ತೀನಿ. ಮಾತಾಡ್ಸೋದಕ್ ಹೋಗಲ್ಲ. ಕೋಪ ಬಂದಾಗ ಹಿಂಗ ಅಂದ್ಬಿಟ್ಟು ಬಂದ್ಬಿಡ್ತೀನಿ. ತೀಟೆ ಮಾಡ್ತೀಯ ಅಂತ ಹಿಂಗ ಅಂದ್ರೆ ಸಾಕು, ಹಿಂಗ್ ತಿರ್ಕೊಂಡ್ಬಿಡ್ತೇನೆ. ಜಾಸ್ತಿ ಮಾತಾಡಿದಾಗ ಹಿಂಗ್ ಒಂದೇಟು ಹೊಡೆದ್ಬಿಟ್ರೆ ಅಷ್ಟು ದೂರದಲ್ಲೂ ಕೂತ್ಕೊಂಡು ನನ್ನೇ ನೋಡ್ತಾ ಇರ್ತಾನೆ. ಯಾಕೆ ನಮ್ಮಮ್ಮ ಹೊಡೆದ್ರು ಅನ್ನೋ ಫೀಲಿಂಗ್ ಅವನ್ಗೆ. ನನ್ನೇ ನೋಡ್ತಾ ಇರ್ತಾನೆ. ನೋಡ್ಕೊಂಡು ಆಮೇಲೆ ಮುದ್ ಬರ್ತಾನೆ ಹತ್ರಕ್ಕೆ, ಮಾತಾಡ್ಸಕ್ ಟ್ರೈ ಮಾಡ್ತಾನೆ. ಆಲ್ಮೋಸ್ಟ್ ಜಾಸ್ತಿ ಕಿತ್ತಾಕಿರೋದು ಅಂದ್ರೆ ನಂದು ಫೋನ್ ಚಾರ್ಜರು,
ಮತ್ತೆ ಅಡಾಪ್ಟರ್ಗಳ್ದು ವೈರು, ಮತ್ತೆ ಅದ್ ಬಿಟ್ರೆ ಲ್ಯಾಪ್ಟಾಪ್ ಚಾರ್ಜರು, ಇಂಥದೇ ಜಾಸ್ತಿ ಹಾಳು ಮಾಡಿರೋದು ಅವನು. ಅವ್ನ್ ಬಿಟ್ರೆ ಇನ್ನೊಬ್ಳು ಇದ್ದಾಳೆ, ಅವಳು ಇಲ್ಲೇ ಕೂತಿದ್ದಾಳೆ. ನಿಮ್ಗೆ ಹೇಳಿದ್ನಲ್ಲ, ಇವಳು ಸಾನು ಮಗಳು ಇವಳು. ಫಸ್ಟ್ ಮರಿ ತೋರ್ಸದ್ನಲ್ಲ ಅವಳ ಮಗಳು ಇವಳು. ಇವಳು ಹುಟ್ಟಿ ಒಂದ್ 2 ವರ್ಷ ಆಗಿರ್ಬೋದೇನೋ ಇವಳು ಹುಟ್ಟಿ. ಅವಳು ಸಾನುನ ತಗೊಂಬಂದು ಈಗ ನೆಕ್ಸ್ಟ್ ಮಾರ್ಚ್ 6 ಬಂದ್ರೆ ಕರೆಕ್ಟ್ ಆಗಿ 8 ವರ್ಷ. ಅವಳು ನಮ್ಮ ಮನೆಗೆ ಬಂದು 8 ವರ್ಷ ಆಗುತ್ತೆ ಅವಳು ಬಂದು ನಮ್ಮ ಮನೆಗೆ. ಅವಳು ಬಂದ್ 1 ವರ್ಷಕ್ಕೇನೆ ಅಪ್ಪು ಹುಟ್ಟಿದ್ದು, ಅಂದ್ರೆ ಅವಳಿಗೂ 7 years ಆಗಿದೆ. ಇವಳು ಹುಟ್ಟಿ ಒಂದು 4 ವರ್ಷ ಆಗಿರ್ಬೋದೇನೋ ಅಷ್ಟೇ. ಇವಳು ಮತ್ತೆ ಅವನು ಟಿಂಕು ಇಬ್ರು ಒಂದೇ ಇದ್ರಲ್ಲೇ ಹುಟ್ಟಿರೋದು. ಇಬ್ರು ಹುಟ್ಟಿ ಒಂದ್ 4 ವರ್ಷ ಆಗಿದೆ ಅವರಿಬ್ರು. ಬಟ್ ಇವಳು ನೋಡಕ್ ನೋಡಿ ಎಷ್ಟು ಸಾಧು ತರ ಕಾಣಿಸ್ತಿದ್ದಾಳೆ ನಿಮ್ಗೆ. ಬಟ್ ಇವಳು ಸಾಧು ಅಲ್ಲ, ನಂಬೇಡಿ ಇವಳನ್ನ. ಇವಳು ಅಷ್ಟು ತೀಟೆ ಈ ಜಗತ್ತಲ್ಲಿ ಯಾರು ಮಾಡಕ್ ಸಾಧ್ಯ ಇಲ್ಲ, ಅಷ್ಟು ತೀಟೆ ಮಾಡ್ತಾಳೆ. ಏನಾದ್ರೂ ಸಿಗ್ಲಿ ಮನೇಲಿ, ಏನಾದ್ರೂ ಸಿಗ್ಲಿ. ನೋಡಿ ನಮ್ ಮನೆಗ್ ಕಸ ಗುಡ್ಸಿಲ್ಲ ಅಂದ್ರು ನಾನೇನ್ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಗೊತ್ತಾ, ಕಸ ಗುಡ್ಸಿಲ್ಲ ಅಂದ್ರು ಇವರೇ ಆರಾಮಾಗಿ ಹೋಗಿ ಕಸನೆಲ್ಲ ತಿಂದು ಹಾಳು ಮಾಡಿ ಎಲ್ಲ ಫುಲ್ ಮನೆ ಫ್ಲೋರ್ ಫುಲ್ ಕ್ಲೀನ್ ಮಾಡ್ಬಿಟ್ಟಿರ್ತಾರೆ. ಆ ಲೆವೆಲಿಗೆ ಕಸ ತಿಂತಾರೆ. ಎಷ್ಟು ಹೊಡೆದಿದೀವಿ, ಎಷ್ಟು ಡಾಕ್ಟ್ರಿಗೆ ತೋರ್ಸಿದೀವಿ. ಡಾಕ್ಟರ್ ಅಂತೂ ಬೈತಾ ಇರ್ತಾರೆ ನಮ್ಗೆ ಯಾವಾಗ್ಲೂ, ತಿನ್ಸ್ಬೇಡಿ ಹೆಲ್ತ್ ಹಾಳಾಗುತ್ತೆ ಅಂತ. ಬಟ್ ಇವರು ಕೇಳೋ ಮಕ್ಕನ ಇದು ನೋಡಿ. ಸ್ವಲ್ಪ ನಾಚಿಕೆ ಸ್ವಭಾವ ಜಾಸ್ತಿ ನನ್ ಮಗಳಿಗೆ ಇವಳಿಗೆ. ಎಷ್ಟು ಕೆಲವೊಂದ್ ಟೈಮ್ ಏನ್ ಮಾಡ್ಬಿಟ್ಟಿದೀನಿ, ಕೆಲವರೆಲ್ಲ ವಿಡಿಯೋಸ್ ಹಾಕಿದ್ರು ಬೇವಿನ ಎಲೆ ಖಾರ ಈ ತರ ಇದ್ ಮಾಡಿ ಅವಾಗ ಕಚ್ಚೆಲ್ಲ ಮಾಡಲ್ಲ ಅಂತ. ಏನಿಲ್ಲ, ಬೇವಿಂದು ಆಯಿಲ್ ಹಾಕಿದ್ರು ಅಷ್ಟೇ, ಖಾರದ ಪುಡಿ ಹಾಕಿದ್ರು ಅಷ್ಟೇ, ಏನ್ ಹಾಕಿದ್ರು ಆರಾಮಾಗಿ ಕಿತ್ತಾಕ್ಬೇಕು ಅಂತ ಡಿಸೈಡ್ ಆದ್ಮೇಲೆ ಅವರು ಕಿತ್ತಾಕ್ತಾರೆ. ತಲೆನೇ ಕೆಡ್ಸ್ಕೊಳಕ್ ಹೋಗಲ್ಲ, ಆ ಲೆವೆಲಿಗೆ ಮಾಡ್ತಾರೆ. ಸೊ ಇವಳು ಬಿಟ್ರೆ ಇವನಿದಾನಲ್ಲ, ಇವನು ರೀಸೆಂಟ್ ಆಗಿ ಹುಟ್ಟಿರೋದು. ಒಂದ್ ವರ್ಷ ಇನ್ನೂ ಆಗಿಲ್ಲ. 1 ವರ್ಷಕ್ಕೆ ಇನ್ನ ಆಗಸ್ಟ್ ಬರ್ಬೇಕು, 1 ವರ್ಷ ಆಗ್ಬೇಕು ಅಂದ್ರೆ ಇವನ್ಗೆ. ನೋಡಿ ಇದು ಒಂಥರ ಮುದ್ದು ಬೇಬಿ. ಯಾಕೆ ಗೊತ್ತಾ, ಇದ್ ಹೆಸರು ಏನ್ ಗೊತ್ತಾ, ಲಿಯೋ. ಅವಳ ಹೆಸರು ಏನ್ ಗೊತ್ತಾ, ಬ್ಲಾಕಿ. ಅವಳ ಅಪ್ಪು ಸಾನು, ಅವ್ನ್ ನನ್ ಮಗ ಟಿಂಕು. ಇವನ ಹೆಸರು ಲಿಯೋ. ಸೇಮ್ ಬ್ರೀಡು, ಸೇಮ್ ನನ್ ಮಗನ್ ತರಾನೇ ಬರ್ತಾನೆ ಸ್ವಲ್ಪ ಇವನು. ಟಿಂಕು ತರಾನೇ ಇದ್ದಾನೆ ನೋಡಿ, ಕಲರ್ಸು, ಏರು, ಫೇಸ್ ನೋಡಿ. ಬಟ್ ಗುಣದಲ್ಲಿ ಮಾತ್ರ ಡೆಡ್ ಅಪೋಸಿಟ್ ಇವರಿಬ್ರು. ಇವನು ಅವಳು ಹೇಳಿದ್ನಲ್ಲ ಬ್ಲಾಕಿ, ಅವಳಾದ್ರೂ ಒಂದ್ಸಲ ಗದ್ರದ್ದು ಸುಮ್ಮನೆ ಹೋಗ್ತಾಳೆ. ಇವಳು ನಂಗಲ್ಲ, ಇವನನ್ನು ಗದ್ರದ್ರೆ ನೀನ್ ಗದ್ರ ಕಂಚಾಲ ಏನಾಗ್ಬೇಕು, ನಾನ್ ಕೀಳ್ತಾ ಇರ್ತೀನಿ, ನಾನ್ ಮಾಡ್ತಾ ಇರ್ತೀನಿ ಅಂತ ಕೀಳ್ತಾ. ನೋಡಿ ಇಲ್ಲಿ ಕೈ ಕಚ್ತಾವ್, ಬೆಳ್ಳು ಇಲ್ಲಿ ಇಟ್ಟಿರ ಬೆಳ್ ಕಚ್ತಾವ್. ಪುತ್ತ ಕೊಡು ಮಗನೇ, ಮುತ್ ಕೊಡ್ತಾವ ನೋಡಿ. ಬಂಗಾರಿ ಪುತ್ತ ಕೊಡು, ಪುತ್ತ ಕೊಡು, ನೀನು ಮಮ್ಮ ಕೊಡು ಇಲ್ಲಿ. ಮಮ್ಮ ಪುತ್ತ ಕೊಡು. ಬಂಗಾರಿ ಕೊಡಲ್ಲ ನೀನು ಪುತ್ತ ಕೊಡಲ್ಲ ಮಮ್ಮಗೆ. ನನಗ್ ಹಿಂಗ್ ಕೊಟ್ರು ಅವನು ನೆಲಗೆಲ್ ಬಂದು ಹಿಂಗ್ ಮುತ್ ಕೊಡ್ತಾನೆ. ಇವನು ಕೊಡು ಬಂಗಾರ, ಮಮ್ಮಗ್ ಪುತ್ತ ಕೊಡು ಹಿಂಗೆ ಅಂತ ಕೊಡು. ಇದು ಬದುಕದೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಇದು ಡಾಗು, ಇದು ಅಷ್ಟೇ. ಇನ್ನೊಂದಿದೆ, ಅದು ತೋರಿಸ್ತೀನಿ. ಫುಲ್ ವೀಕ್ ಅಂದ್ರೆ ವೀಕ್ ಇತ್ತು. ಇದು ನಮ್ಮ ಸಾನುದು ತುಂಬಾ ವರ್ಷ ಆದ್ಮೇಲೆ ಮರಿ ಹಾಕ್ಸಿದ್. ಮತ್ತೆ ಫಸ್ಟ್ ಟೈಮ್ ಹಾಕ್ಸದ್ಮೇಲೆ ಆದ್ಮೇಲೆ ಅಪ್ಪು ತೋರ್ಸಿದ್ನಲ್ಲ, ಅವಳ ಮಗಳೇ ಅದು. ಅವಳಾದ್ಮೇಲೆ ನಾನು ಮತ್ತೆ ಅವಳಿಗೆ ಮರಿ ಹಾಕ್ಸಿರ್ಲಿಲ್ಲ. ಡಾಕ್ಟ್ರು ಹೆಲ್ದಿ ಆಗಿರಕ್ಕೆ ಒಂದ್ಸಲ ಹಾಕ್ಸಿ ಅಂತ ಹೇಳ್ತಾರೆ. ಮೊನ್ನೆ ರೀಸೆಂಟ್ ಆಗಿ 1 year ಬ್ಯಾಕ್ ಹಾಕ್ಸೋಣ, ಹೆಲ್ದಿ ಇಂಪಾರ್ಟೆಂಟ್ ಮಗು ಅಂತ ಹೇಳ್ಬಿಟ್ಟು ಹಾಕ್ಸ್ದಾಗ ತುಂಬಾ ವೀಕ್ ಇದ್ಲು. ಇದು ಪಾಪು 3 ತಿಂಗಳಾದ್ರೂ ಕಣ್ಣೇ ಬಿಟ್ಟಿರ್ಲಿಲ್ಲ ಇನ್ನು ಇವನು. ಆಮೇಲೆ ಅದೇನಾಯ್ತೋ ಏನೋ ಗ್ರೋತಿಂಗ್ ನೋಡಿ ಈಗ ಹಿಂಗಾಗಿದ್ದಾನೆ. ಈಗ 6 months ಅಷ್ಟೇ ಇವನ್ಗೆ. 6 months ಇನ್ನೂ ದೊಡ್ಡದಾಗ್ತವೆ ಡಾಗ್ಸ್. ಬಟ್ ಇವನು ಇದ್ದಿದ್ರಲ್ಲಿ ಪರವಾಗಿಲ್ಲ. ಇನ್ನೊಬ್ಬ ಇದ್ದಾನೆ, ಅವನು ನೋಡ್ಬಿಟ್ಟು ಅಂತ ಶಾಕ್ ಆಗ್ಬಿಡ್ತೀರ. ಕಣ್ಣೇ ಬಿಟ್ಟಿರ್ಲಿಲ್ಲ. ಅಯ್ಯೋ ಮಗು ಊರಲ್ವಲ್ಲಪ್ಪ ಅಂತ ಸಖತ್ ಫೀಲ್ ಆಗಿ ಡಾಕ್ಟ್ರಿಗೆಲ್ಲ ಇದೆಲ್ಲ ಕೇಳ್ತಾ ಇದ್ವಿ. ಗ್ಲೂಕೋಸ್ ವಾಟರ್ ಎಲ್ಲ ಹಾಕ್ಸಿದ್ವಿ. ಇವನ್ಗಂತೂ ಏನೋ ಹಾಕ್ಸ್ಲಿಲ್ಲ. ಇವನ್ ಹಂಗೆ ಹಾಲು ಕುಡಿತಾ ರಿಕವರಿ ಆಗೋದ. ಬಟ್ ಅದು ರಿಕವರಿ ಆಗ್ಲಿಲ್ಲ. ಕರಿಯ ಬೈಲಿ ಕರಿಯ ತಗ ಕರಿಯಾ ಮಗನೆ ಬೈಲಿ. ನೀನೋಗ ಇದ್ ನೋಡಿ. ನಿಮ್ಗೆ ಅನ್ಸುತ್ತಾ ಈಗ ತೋರ್ಸದ್ನಲ್ಲ ಲಿಯೋ,
ಅವನ ಜೊತೆ ಇದೆ ಇದು, ಅವನ ಜೊತೆ ಹುಟ್ಟಿದ ಅಂತ ಬೇಬಿ ಇದು. ಕರಿಯಾ ಅಂತ ಇವನಿಗೆ ಇಟ್ಟಿದೀನಿ. ಫುಲ್ ಬ್ಲಾಕ್ ಇದ ಅಂತ ಹೇಳ್ಬಿಟ್ಟು ಇಟ್ರೆ ಫುಲ್ ಮಧ್ಯ ಕಲರ್ ಫುಲ್ ವೈಟ್ ಫುಲ್ ಬಂದ್ಬಿಟ್ಟೈತಿ ಇವನ್ಗೆ. ನೋಡಿ ಇವನ್ಗೆ ಈಗ್ಲೂನು ನಡೆಯೋದಿಕ್ಕಾಗಲ್ಲ. ಕಷ್ಟಪಟ್ಟು ಟ್ರೈ ಮಾಡ್ತಾನೆ ನಡೆಯೋದಿಕ್ಕೆ, ಕಷ್ಟಪಟ್ಟು ಟ್ರೈ ಮಾಡ್ತಾನೆ. ಫಸ್ಟ್ ಅಂತೂ ಸ್ಟಾರ್ಟಿಂಗ್ ಡೇಸ್ಗಳಲ್ಲಂತೂ ಇವನು ಎದ್ದು ಓಡಾಡ್ತಲೇ, ಫಸ್ಟ್ ಓಡಾಡ್ತಿದ್ದ, ಆಮೇಲೆ ಇದ್ದಕ್ಕಿದ್ದಂತೆ ಹಂಗೆ ಸ್ಟನ್. ಏನೋ ನಾವು ಜ್ವರ ಮಾತಾಡ್ಸಿದ್ರೆ ಫುಲ್ಲು ಹಿಂಗೆ, ನಾವು ಚಳಿಯಾದ್ರೆ ಹಿಂಗ್ ಫುಲ್ ಹಿಂಗ್ ಗುಡಿಸ್ಕೊಂತೀವಲ್ಲ, ಇವನ್ ಭಯ ಆದ್ರೆ ಫುಲ್ಲು ಕೈ ಕಾಲು ಬಾಯಿ ಮುಖ ಏನು ಹಂಗೆ ನಾಳೆ ತಕ್ಕ ಹಿಂಗೆ ಇದಾಗ್ಬಿಡ್ತಿದ್ದ ಪಾಪ. ಫುಲ್ಲು ನನ್ಗಂತೂ ಸಿಕ್ಕಾಪಡೆ ಭಯ. ನನಗೆ ಡಾಗು ಯಾವ ಏನಾದ್ರೂ ಅಷ್ಟೇ ಸಹಿಸ್ಕೊಳಕ್ ಆಗಲ್ಲ, ಸಖತ್ ಬೇಜಾರಾಗ್ಬಿಡುತ್ತೆ, ಸಖತ್ ಅಳು ಬಂದ್ಬಿಡುತ್ತೆ. ಪುಟಾಣಿ ಸತ್ತಾಗಂತೂ ನಮ್ಮ ಮನೆ ಒಂದು ದೇವ್ರ ಫೋಟೋ ಬಿಟ್ಟಿಲ್ಲ, ಎಲ್ಲಾ ಹಾಕಿದೀನಿ. ನೀನ್ ದೇವರೇ ಇಲ್ಲ ಹೋಗು ಅಂತ ಹೇಳ್ಬಿಟ್ಟು ಎಲ್ಲಾ ಬಿಸಾಕ್ಬಿಟ್ಟಿದೆ, ಅಷ್ಟು ಬೇಜಾರಾಗ್ಬಿಟ್ಟಿತ್ತು ನನ್ಗೆ. ಇವನು ಎದ್ದು ಓಡಾಡ್ತಾ ಇರ್ಲಿಲ್ಲ. ಆಮೇಲೆ ಡಾಕ್ಟ್ರಿಗೆ ಫೋನ್ ಮಾಡಿ ಅವ್ರು ಕಂಟಿನ್ಯೂಸ್ ಆಗಿ ಗ್ಲೂಕೋಸ್ ವಾಟರ್ ಕೊಡೋದಕ್ಕೆ ಹೇಳಿದ್ರು. ಕಂಟಿನ್ಯೂಸ್ ಆಗಿ ಗ್ಲೂಕೋಸ್ ಹಾಕಿಸ್ಕೊಂಡ್ಬಂದು ಡೈಲಿ ವಾಟರ್ ಒಳಗಡೆ ಗ್ಲೂಕೋಸ್ ಪೌಡರ್ ಹಾಕ್ಬಿಡೋದು, ಗ್ಲೂಕೋಸ್ ವಾಟರ್. ಅಂದ್ರೆ ಫುಡ್ ಏನು ತಿಂತಾ ಇರ್ಲಿಲ್ಲ, ನೀರಷ್ಟೇ ಕುಡಿತಾ ಇದ್ದಿದ್ದು. ಆ ನೀರಿಗೆನೆ ಔಷಧಿ ಕೊಟ್ಟಿದ್ರು, ಔಷಧಿ ಮಿಕ್ಸ್ ಮಾಡ್ಬಿಟ್ಟು ಕುಡಿಸ್ತಾ ಇದ್ವಿ ಇವನ್ಗೆ. ಕುಡ್ಸಿ ಸ್ವಲ್ಪ ದಿವಸ ಆದ್ಮೇಲೆ ಸ್ವಲ್ಪ ತೆವಳಕ್ ಸ್ಟಾರ್ಟ್ ಆದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ದ, ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ. ಒಂದೊಂದೇ ಹೆಜ್ಜೆ ಹಿಂಗೆ. ಈಗ್ಲೂ ಅವನ ಹೆಜ್ಜೆ ಹಿಂಗ್ ಸ್ಟ್ರೈಟ್ ಆಗಿ ನಾರ್ಮಲ್ ಡಾಕ್ಟರ್ ಇಡಲ್ಲ, ಹಿಂಗೆ ಸೊಟ್ಟ ಹೋಗಿರುತ್ತೆ. ಹಂಗೆ ಸ್ವಿಮ್ಮಿಂಗ್ ಡಿಸೀಸ್ ಅಂತ ಏನೋ ಹೇಳ್ತಾರಂತೆ ಅದಕ್ಕೆ. ಆ ಸ್ವಿಮ್ಮಿಂಗ್ ಡಿಸೀಸ್ ಆದ್ರೂ ತೆವಳ್ಕೊಂಡು ಓಡಾಡ್ತಾರೆ ಡಾಗ್ಗಳು. ಬಟ್ ಇವನ್ ಪರವಾಗಿಲ್ಲ, ಈಗ ಒಂದೊಂದ್ ಸ್ಟೆಪ್ ಹೆಜ್ಜೆಗಳು ಇಟ್ಕೊಂಡು ಓಡಾಡೋದಕ್ಕೆ ಸ್ಟಾರ್ಟ್ ಮಾಡಿದಾನೆ. ಸ್ವಲ್ಪನೇ ಓಡಾಡ್ತಾನೆ. ನೋಡಿ ಅವ್ನು ಯಾವತ್ತೂ ಹಿಂಗ್ ಕತ್ತೈತಲ್ಲ, ನೋಡಿ ಹಿಂಗ್ ಬಿಟ್ರೆ, ನೋಡಿ ಹಿಂಗ್ ಬಿಟ್ಟಿದೀನಾ, ಹಿಂಗ್ ನನ್ ಕೈ ತೆಗಿತೀನಿ ನೋಡಿ ಅಷ್ಟೇ. ಹಿಂಗೆ ಪಾಪ ಫುಲ್ ಸ್ಟಡಿಯಾಗೂ ನಿಂತ್ಕೊಳಲ್ಲ. ಇದೊಂಥರ ಬರ್ತ್ ಚೈಲ್ಡ್, ಗಾಡ್ ಗಿಫ್ಟ್ ಅನ್ನೋ ತರ ಮಗು ಇದು. ನೋಡ್ಕೊಂತ ಇದೀನಿ ಚೆನ್ನಾಗಿ. ಮತ್ತೆ ಈಗ ಇತ್ತೀಚೆಗೆ ಒಂದ್ ತಿಂಗಳು 1.5 ತಿಂಗಳಿಂದ ಫುಡ್ ತಿನ್ನಕ್ ಸ್ಟಾರ್ಟ್ ಮಾಡಿದಾನೆ. ಕಾಳು ತಿಂತಾನೆ, ಅವನೇ ಸೆಲ್ಫ್ ಆಗಿ ಹೋಗಿ ಕಾಳುಗಳೆಲ್ಲ ತಿಂತಾನೆ. ಮತ್ತೆ ನಾನ್ ವೆಜ್ ಹಾಕಿದ್ರೆ ನಾನ್ ವೆಜ್ ತಿಂತಾನೆ. ನಾನ್ ವೆಜ್ ಫೇವ್ರೇಟ್ ಇವನಿಗೋಸ್ಕರ ಅಂತಾನೆ ಡೈಲಿ ನಾನ್ ವೆಜ್ ತರ್ಸಾಕ್ತೀನಿ. ಈಗ ಸ್ವಲ್ಪನೇ ಅವಾಗ ತೆವಳ್ಕೊಂಡು ನಡೀತಾ ಇದ್ದ, ಈಗ ಎದ್ದು ಸ್ಟ್ಯಾಂಡರ್ಡ್ ಆಗಿ ನಡೀತಾನೆ ಸ್ವಲ್ಪ. ಬಟ್ ಅಷ್ಟು ಇದಾಗೇನ್ ನಡಿಯಲ್ಲ. ಅಷ್ಟು ಫುಲ್ಲು ಇನ್ನು ಶಕ್ತಿ ಬಂದಿಲ್ಲ ಮಗುಗೆ, ಲೈಟ್ ಆಗಿದೆ ಶಕ್ತಿ. ನೋಡಿ ಈ ತರ ಕಾಲ್ ನೋಡಿ ಹಿಂಗ್ ಸ್ಟ್ರೈಟ್ ಮಾಡೋದೇ ಇಲ್ಲ ಅವನು, ಹಿಂಗ್ ಯಾವಾಗ್ಲೂ ಹಿಂಗ್ ಹಾಕೊಂಡಿರ್ತಾನೆ. ಇದು ಮುಂದೆಗಡೆ ನೋಡಿ. ಸೊ ಇವರೆಲ್ಲ ಗಾಡ್ ಗಿಫ್ಟ್ ಬೇಬಿಗಳು. ನಾನು ನಿಜ ಅನ್ಕೊಂಡಿದ್ದೆ ಬದುಕಲ್ಲ ಅಂತ. ದೇವ್ರ ದಯೆ, ನಮ್ಮ ಕಾಲಭೈರಪ್ಪನ ದಯೆ, ನನ್ನ ಫೇವ್ರೇಟ್ ದೇವ್ರ ಕಾಲಭೈರವೇಶ್ವರ ಶಿವಪ್ಪ ಮನೆ ದೇವ್ರು ಅದೆಲ್ಲ. ಅದು ತುಂಬಾ ಕೇಳ್ಕೊಂತಿದ್ದೆ, ಹುಷಾರಾಗ್ಬಿಡ್ಲಿ, ಒದ್ದು ಓಡಾಡೋ ತರ ಆಗ್ಬಿಡ್ಲಿ ಅಂತ ತುಂಬಾ ಕೇಳ್ಕೊಂತ ಇದ್ದೆ. ಫೈನಲಿ ದೇವ್ರು ತಥಾಸ್ತು ಅಂತ ಹೇಳಿದಾನೆ. ಎದ್ದು ಓಡಾಡ್ತಿದ್ದಾನೆ, ಊಟ ಮಾಡ್ತಿದ್ದಾನೆ, ಎಲ್ಲ ಮಾಡ್ತಿದ್ದಾನೆ, ಚೆನ್ನಾಗಿದ್ದಾನೆ. ಇದು ಇವನ ಸ್ಟೋರಿ, ಜೀವನ ಸ್ಟೋರಿ ಒಂದು. ನೋಡಿ ನಮ್ಮನೆ ಎಷ್ಟು ಡಾಗ್ ಆಯ್ತು ಟೋಟಲು, 6 ಡಾಗ್ ಆಯ್ತು. ಈಗ ಒಳಗಡೆ ಬೇರೆ ಇನ್ನು 2-3 ಡಾಗ್ ಇದ್ದು. ಯಾಕ್ ಜಾಸ್ತಿ ಇಟ್ಕೊಳ್ಳೋದು, ಎಲ್ಲಿ ಬಂದು ಯಾರಾದ್ರೂ ನಮ್ಮ ಮನೆಗೆ ಬನ್ನಿ, ಏನಕ್ಕೆ ಇಷ್ಟೊಂದು ಸಾಕಿದೀರಾ, ಯಾರಾದ್ರೂ ನಮ್ ಇಷ್ಟ ಗುರು, ನಮ್ ಇಷ್ಟ, ನನ್ ಕ್ರೇಜು, ನನ್ ಇಷ್ಟ, ನನ್ ಪ್ರೀತಿ. ಮನುಷ್ಯಗ್ ಮಾಡೋ ಬದಲು ನಾಯಿಗಳು ಮಾಡಿದ್ರೆ ನೀವಂತೂ ತೂತ ಹಾಕಿದ್ರೆ ನೀಯೇ ತಿಡಿತೇವೆ. ಹಂಗಂತ ಅದಕ್ಕೋಸ್ಕರ ಏನ್ ಸಾಕ್ತಾ ಇಲ್ಲ ನಾನು. ನನಗೆ ಪರ್ಸನಲಿ ಪ್ರಾಣಿಗಳಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ಅದಕ್ಕೋಸ್ಕರ ಸಾಕ್ತಾ ಇದೀನಿ. ಎಲ್ರು ಹೇಳ್ತಾರೆ ಏನಕ್ ಸಾಕ್ತಿಯಾ. ಎಷ್ಟು ಜನ ಹೇಳ್ಬಿಟ್ಟಿದ್ಯಾರು. ಮಂತ್ಲಿ ಇವಕ್ಕೆ ಫುಡ್ಡೇ ಏನಿಲ್ಲ ಅಂದ್ರೂ 20-30 ಸಾವಿರ ರೂಪಾಯಿ ಆಗುತ್ತೆ ಅನ್ಸುತ್ತೆ. ಫಸ್ಟ್ ರಾಯಲ್ ಕೆನಲ್ ಆಗ್ತಾ ಇದೆ. ಫಸ್ಟ್ ನಮ್ ದೊಡ್ಡ ಮಕ್ಳು ಇಬ್ರು ರಾಯಲ್ ಕೆನಲ್ ತಿಂತಾರೆ. ಇವ್ರು ನೆಕ್ಸ್ಟ್ ಹುಟ್ಟಿದ್ರು ನೋಡಿ, ಈ ಟಿಂಕು ಮತ್ತೆ ಬ್ಲಾಕಿ, ಲಿಯೋ, ಇವ್ರು ಯಾರು ತಿನ್ನಲ್ಲ ರಾಯಲ್ ಕೆನಲ್, ಯಾವೊಬ್ರು ತಿನ್ನಲ್ಲ. ಏನೋ ಒಂಥರ ಹಂಗಂಗೆ ಬಿಟ್ಬಿಡ್ತಾ ಇದ್ರು. ಅವಾಗಿಂದ ಅವ್ರಿಗೆ ಪೆಡಿಗಿರಿ ಪ್ರೋ ರೂಢಿ ಮಾಡಿದೆ. ಅದು ಸಖತ್ತಾಗಿ ತಿಂತಾರೆ ಪೆಡಿಗಿರಿ ಪ್ರೋ. ಮತ್ತೆ ಡಾಗ್ ಬಿಸ್ಕೆಟ್ ಇದೆಯಲ್ಲ ಅದು, ಮತ್ತೆ ಅದನ್ನು ಅಷ್ಟೇ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ಸೂಪರ್ ಆಗಿ ತಿಂತಾರೆ. ಇವನಿಗೆ ಬಿಸ್ಕೆಟ್ ಅಲ್ಲಿ ಯಾವ ಬಿಸ್ಕೆಟ್ ಇಷ್ಟ ನೋಡೋಣ ಹೇಳಿ, ಗೆಸ್ ಮಾಡಿ. ಯಾವ ಬಿಸ್ಕೆಟ್, ಯಾರೋ ಒಬ್ರು ಮೆಸೇಜ್ ಮಾಡಿದೀರಾ, ಏನು ಅಂತ ಗೊತ್ತಾಗ್ತಿಲ್ಲ ಮೆಸೇಜ್, ಕಮೆಂಟ್ಸು, ಸಾರಿ. ಇವನಿಗೆ ನಾವು ತಿನ್ನೋ ಬಿಸ್ಕೆಟ್ ಅಲ್ಲಿ ಫೇವ್ರೇಟ್ ಬಿಸ್ಕೆಟ್, ಇಲ್ಲಿರೋ ಮಕ್ಳಿಗೆಲ್ಲ ಫೇವ್ರೇಟ್ ಪ್ಯಾಲೇಜಿ. ಅದ್ ಬಿಟ್ಟು ಯಾವ್ದಾದ್ರು ತುಂಬಾ ಇಷ್ಟಪಟ್ಟು ತಿಂತಾರೆ ಅಂದ್ರೆ, ಸಿಕ್ಕಾಪಟ್ಟೆ ಇಷ್ಟಪಟ್ಟು
ತಿನ್ನೋದು ಪ್ಯಾಲೇಜಿನೇ. ಬಟ್ ಇನ್ನೊಂದು ಏನಾದ್ರು ಇಷ್ಟಪಟ್ಟು ತಿಂತಾರೆ 50-50, ಅದು ಸ್ಪೈಸಿ ಸ್ವೀಟು ಎಲ್ಲ ಇರುತ್ತಲ್ಲ, ಆ ಬಿಸ್ಕೆಟ್ ತಿಂತಾರೆ. ಅದ್ ಬಿಟ್ರೆ ಯಾವ್ದು ತಿನ್ನಲ್ಲ. ಮತ್ತೆ ಬ್ರೆಡ್ ತಿಂತಾರೆ, ಅವಾಗ ಬ್ರೆಡ್ ನಾವು ಕಾಫಿ ಜೊತೆ ತಿನ್ಬೇಕಾದ್ರೆ ಹಾಕಿದ್ರೆ ಅದೊಂದು ತಿಂತಾರೆ. ಡಾಗ್ ಬಿಸ್ಕೆಟ್ ಅಂದ್ರೂ ಸಿಕ್ಕಾಬಡೆ ಬಿಸ್ಕೆಟ್ ಹಾಕ್ತೀನಿ ನಡೀರಿ ಅಂದ್ರೆ ಸಾಕು, ಹೋಗಿ ಬಿಸ್ಕೆಟ್ ಎಲ್ಲಿರುತ್ತೋ ಆ ಜಾಗದಲ್ಲಿ ನಿಂತ್ಕೊಂಡಿರ್ತಾರೆ. ಆಚಿಂದ ಸ್ಟಾರ್ಟ್ ಹಾಕೋವರ್ಗು ವೆಯ್ಟ್ ಮಾಡ್ತಾ ಇರ್ತಾರೆ. ಹೆಸರು ಕರಿಯ. ಇನ್ನ ಇವತ್ತು ನಿನ್ನೆ ಬೇಬಿ ಆಗಿದ್ದು, ನಿನ್ನೆ ಬೆಳಿಗ್ಗೆ. ಇಷ್ಟೊತ್ತು ಆಲ್ರೆಡಿ ಟೈಮ್ 11:30 ಆಗಿರ್ಬೋದಾ. ಇಷ್ಟೊತ್ತಿಗೆಲ್ಲ ಮರಿ ಆಗ್ತಾ ಇದ್ಲು ನನ್ನ ಮಗಳು. ಟೋಟಲ್ 6 ಬೇಬೀಸ್ ಹಾಕಿದಾಳೆ. ಫುಲ್ ಎಲ್ಲ ಹೆಲ್ದಿ ಆಗಿದ್ದಾವೆ. ಅವಳು ಸಹ ಹೆಲ್ದಿ ಆಗಿದ್ದಾಳೆ, ಆರಾಮಾಗಿ ಕೂತಿದ್ದಾಳೆ ಅಲ್ಲಿ ನೋಡ್ಕೊಂತ ಕೂತಿದ್ದಾಳೆ. ಅವಳಿಗೆ ನೋಡಿ ಸ್ವಲ್ಪನೂ ಜ್ಞಾನ ಅನ್ನೋದೇ ಇಲ್ಲ ಮಕ್ಳ ಮೇಲೆ. ಮಕ್ಳು ರೂಮಲ್ಲಿ ಇದ್ದಾರೆ, ಅವಳನ್ನ ಬಿಟ್ಬಿಟ್ಟು ಇವಳ ಪಾಡಿಗೆ ಇವಳು ಆರಾಮಾಗಿ ಹೇಳಿ ಕೂತಿದ್ದಾಳೆ. ನೋಡಿ ಎಷ್ಟು ಆರಾಮಾಗಿ ಕೂತ್ಕೊಂಡಿದ್ದಾಳೆ. ಅವಳಿಗೆ ಚಿಂತೆನೆ ಇಲ್ಲ. ನಾನೇ ಹೋಗಿ ಸೆಲ್ಫ್ ಆಗಿ ಹುಡುಕಿ ಮಕ್ಳುಗಳಿಗೆ ಇವಳನ್ನ ಕರ್ಕೊಂಡೋಗಿ ಹಾಲು ಕುಡಿಸ್ಬಿಟ್ಟು ಬರ್ಬೇಕು. ಇಲ್ಲ ನಾವು ಬಡ್ಕಂತ ಇಲ್ಲಿ ಕಿಡಿಸ್ತಾ ಇಲ್ಲಿ ಏನಾದ್ರೂ ಮಾಡ್ಕೊಳ್ಳಿ, ಇವಳು ಮಾತ್ರ ಹೋಗಲ್ಲ, ತಲೆ ಅಂತೂ ಕೆಡ್ಸ್ಕೊಳಲ್ಲ. ಹಂಗೆ ಅಂತ ಹುಡುಗಿ ಇವಳು, ನನ್ನ ಮುದ್ದಿನ ಮಗಳು. ಬೈ ಟಿಂಕು, ಟಿಂಕು ಬೈ ಬೈ ಪಕ್ಕಂದ ಬೈ ಬೈ ಬಾ ಬೈ ಬಾಕಂದ. ಓ ತೂ ನಿನ್ ಜೊತೆ ನಿನ್ ಬೇಡ ನನ್ಗೆ. ಲಿಯೋ ಬಾಯ್, ಲಿಯೋ ಬಾರ್. ಅವಳಿಗೆ ಇಲ್ಲಿ ನನ್ ಮಗಳು ಕೂತಿದ್ದಾಳೆ, ಸಾನು ಕೂತಿದ್ದಾಳಲ್ಲಿ. ಅವಳು ಏನ್ ಮಾಡ್ತಾಳೆ ಅಂದ್ರೆ ಕಚ್ಬಿಡ್ತಾಳೆ ಎದುರುದ್ರೆ. ಅದಕ್ಕವನಲ್ಲೇ ಬಂಗಾರಿ ಪುತ್ತ ಕೊಡು ಮಮ್ಮಗೆ. ಇಲ್ಲಿ ಮುತ್ತ ನೋಡಿ ಮುತ್ ಕೊಡಿಸ್ತೀನಿ. ಪುತ್ತ ಕೊಡು ಮಮ್ಮಗೆ. ಇಲ್ಲಿ ಪುತ್ ನೋಡಿದ್ರ. ಇನ್ನೊಂದ್ಸಲ ಮಮ್ಮಗೆ ಎಸೆ ಪುತ್ತ ಕೊಡು. ಮಮ್ಮ ಪುತ್ತ ಕೊಡ್ತಲ್ಲ ಕೊಡು. ನಾಚಿಕೆ ಆಗೋಯ್ತು ಅವನಿಗೆ. ಯಾರಿಗೋ ಹೇಳ್ತೋಳ್ ನಮ್ಮಮ್ಮ ಅಂತ ಗೊತ್ತಾಗೋಯ್ತು ಅವನಿಗೆ. ಸಖತ್ತು ಟ್ಯಾಲೆಂಟ್ ಇದ್ದಾನೆ, ಸಖತ್ತು ಮಾತಾಡೋದ್ನೆಲ್ಲ ನೀಟಾಗಿ ಕ್ಯಾಚ್ ಮಾಡ್ತಾನೆ. ನೋಡಿ ಕೊಟ್ನಾ, ಸೈಲೆಂಟ್ ಆಗಿ ಇದ್ದಾಗ ಕೊಟ್ಟ. ಇನ್ನೊಂದ್ಸಲ ಕೊಡು ಅಂದ ತಕ್ಷಣ ಅವನಿಗೆ ಗೊತ್ತಾಗೋಯ್ತು ನಮ್ಮಮ್ಮ ಯಾರಿಗೂ ಹೇಳ್ತಿದ್ದಾಳೆ ಅಂತ. ನೋಡಿ ಹೆಂಗ್ ಕೇಳಿಸ್ಕೊಂತವನೆ. ಇನ್ನೊಂದ್ಸಲ ಪುತ್ತ ಕೊಡುಪ್ಪ ಮಗನೆ. ಬಂಗಾರಿ ಪುತ್ತ ಕೊಡು ಮಮ್ಮಗೆ. ಹಿಂಗ್ ಕೊಡು. ಮುತ್ತ ಕೊಡು. ಮನೆಗ್ ಸಾಂಬಾರ್ ಬಿಟ್ಟಿರುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ನಡಿ ನಡಿ. ಇವ್ರನ್ನೆಲ್ಲ ಆಡ್ಸೋ ಅಷ್ಟಾಗಿ ಸಂಜೆ ಆಗುತ್ತೆ. ನನ್ಗೂ ಟೈಮ್ ಪಾಸ್ ಆಗುತ್ತೆ, ಖುಷಿ ಆಗುತ್ತೆ, ಎಲ್ಲ ಆಗುತ್ತೆ. ನನ್ ಮಗ ನೋಡಿ ಎಲ್ಲ ನೆಕ್ಬಿಟ್ಟ ಮೂತಿ ಎಲ್ಲ. ಇಡೀ ಏನಾಗಲ್ಲ, ನನ್ ಮಗ ತಾನೆ. ಸೊ ಈಗ ಅಲ್ಲಿ ಹೋಗೋಣ. ವಿಡಿಯೋನ ಸ್ವಲ್ಪ ಮ್ಯೂಟ್ ಮಾಡ್ತೀನಿ. ಈಗ ಕಾಣಿಸ್ತಾ ಇದೆಯಲ್ಲ, ಕುಕ್ಕರ್ ಬಿಟ್ಟಿದೆ ನೋಡಿ. ಒಂದ್ಸಲ ಈ ತರ ಕೈ ಆಡಿಸಿ ಮಸಾಲ ಎಲ್ಲ ಮೇಲ್ ಬಂದಿರುತ್ತೆ. ನಾನು ನಿಮ್ಗೆ ಹೇಳಿದೆ ಅಲ್ಲ, ಸಾಂಬಾರ್ ಕನ್ಸಿಸ್ಟೆನ್ಸಿ ನೋಡಿ. ಇವಾಗ ಎಷ್ಟಿದೆ. ಮತ್ತೆ ಸಾಂಬಾರ್ ಕಲರ್ ನೋಡಿ ಏನ್ ಸಖತ್ತಾಗಿ ಬಂದಿದೆ ಕಲರ್. ಸೊ ನಾನು ಅದಕ್ಕೆ ಯಾವಾಗ್ಲೂ ಖಾರದ ಪುಡಿನ ಎವರೆಸ್ಟ್ ಅವ್ರದ್ದೇ ಯೂಸ್ ಮಾಡೋದು. ಕಾಶ್ಮೀರಿ ಚಿಲ್ಲಿ ಪೌಡರ್ ಅಷ್ಟೇ ಅವ್ರದ್ದೇ ಕಂಪ್ನಿದೇ ಅದೇ ಕಂಪ್ನಿದೇ ಯೂಸ್ ಮಾಡೋದು. ಸೊ ಈಗ ಸ್ವಲ್ಪ ಸ್ಟವ್ ಹಚ್ಚೋಣ. ಏನ್ ಗೊತ್ತಾ, ಸಾಂಬಾರು ಕುಕ್ಕರಲ್ಲಿ ಕೂಗ್ಸಿದ್ರೆ ಟೇಸ್ಟ್ ಇರಲ್ಲ ಅನ್ನೋದು ನಿಜ, ಓಕೆನಾ? ಅದೇನ್ ಸುಳ್ಳಲ್ಲ, ನಿಜ. ಬಟ್ ಅದಕ್ಕೊಂದು ಟೆಕ್ನಿಕ್ ಇದೆ, ಅದನ್ನ ಯೂಸ್ ಮಾಡಿದ್ರೆ ಸಾಂಬಾರ್ ಟೇಸ್ಟಿಯಾಗಿ ಇರುತ್ತೆ. ಯಾಕಂದ್ರೆ ಎಲ್ಲ ಅದ್ರಲ್ಲೇ ಸ್ಟ್ರೀಮ್ ಆಗಿರೋದ್ರಿಂದ ಟೇಸ್ಟ್ ಬೇರೆ ತರ ಇರುತ್ತೆ ಅಂತ ಎಲ್ರು ಹೇಳ್ತಿರ್ತಾರೆ. ಬಟ್ ನಾನೇನ್ ಮಾಡ್ತೀನಿ ಗೊತ್ತಾ, ಕೂಗಿಸಿದಾದ್ಮೇಲೆ ಅದು ಫುಲ್ ಬಿಡೋವರೆಗೂ ವೆಯ್ಟ್ ಮಾಡ್ತೀನಿ. ಬಿಟ್ಟ ತಕ್ಷಣ ನೋಡಿ ಈ ತರ ಕುದಿಯೋದಕ್ಕೆ ಇಟ್ಬಿಡ್ತೀನಿ. ಒಂದು 5 ಮಿನಿಟ್ಸ್ ಕುದಿಸಿ ಚೆನ್ನಾಗಿ ಕುದಿಬೇಕದು. ಅವಾಗ ಏನಾಗುತ್ತೆ, ನೀವು ಇಷ್ಟೊತ್ತು ಮುಚ್ಚಳ ಮುಚ್ಚಿ ಸ್ಟೀಮಲ್ಲಿ ಸಾಂಬಾರ್ ಆಗಿರುತ್ತಲ್ಲ, ಈಗ ಓಪನ್ ಇರುತ್ತಲ್ಲ, ಅದಂಗೆ ಆವಿ ಆಗ್ತಾ ಇರುತ್ತೆ. ಅವಾಗ ಸಾಂಬಾರ್ ಏನಾಗುತ್ತೆ, ಸಾಂಬಾರ್ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಅವಾಗ ತುಂಬಾ ಚೆನ್ನಾಗೂ ಇರುತ್ತೆ ಟೇಸ್ಟ್, ಓಕೆನಾ? ನೋಡಿ 5 ನಿಮಿಷ ಕುದಿಸಿದ್ರೆ ಸಾಕು, ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಈಗ
ಇದು ಊಟಕ್ಕೆ ರೈಸ್ ಇದೆ, ಸಾಂಬಾರ್ ಮುದ್ದೆ ಏನ್ ಮಾಡ್ಕೊಳಲ್ಲ ನಾನು. ಆ ಸ್ವಲ್ಪ ಮಜ್ಜಿಗೆ ಮಾಡ್ಕೊಳ್ತೀನಿ. ಅದೇ ಮಜ್ಜಿಗೆ ಹೆಂಗ್ ಮಾಡೋದು ನೋಡೋಣ. ಸೊ ನಾನು ಮಜ್ಜಿಗೆಗೆ ಜಾಸ್ತಿ ಏನು ಹಾಕ್ತೀನಿ, ಹೆಚ್ಚೇನ್ ಜಾಸ್ತಿ ಹಾಕಲ್ಲ, ಕೆಲವು ಐಟಮ್ ಮಾತ್ರ. ನೋಡಿ ಶುಂಠಿ ಒಬ್ಳಿಗೆ 1 ಟೈಮ್ ಅಷ್ಟೇ ಇವಾಗ ಕುಡಿಯೋದಕ್ಕೆ ಶುಂಠಿ ಹಾಕ್ತಾ ಇದೀನಿ ಅಷ್ಟೇ. ಶುಂಠಿ ಬಿಟ್ರೆ ನೆಕ್ಸ್ಟ್ ನಾನು ಏನ್ ಹಾಕ್ತೀನಿ ಅಂತ ಹೇಳಿ ತೋರಿಸ್ತೀನಿ. ನಾನು ಈ ತರ ನಾನು ಎಲ್ಲ ಗ್ಲಾಸ್ ಬಾಟಲ್ ಯೂಸ್ ಮಾಡೋದು ನನ್ನ ಮನೇಲಿ. ಆಲೆ ಪ್ಲಾಸ್ಟಿಕ್ ಯೂಸ್ ಮಾಡೋದ್ ಬಿಟ್ಟು ತುಂಬಾ ವರ್ಷಗಳೇ ಆಗೋಯ್ತು. ಅವತ್ತಿಂದಲೂ ಗ್ಲಾಸ್ ಜಾಸ್ತಿ. ಇದು ಬಂದು ಕರಿಮೆಣಸು 1 2 4 6 1 7 ಕಾಳಿದೆ ಅಷ್ಟೇ ಹಾಕೋಣ. ಅದು ಹಾಗೆ ಅದಾದ್ಮೇಲೆ ಉಪ್ಪು, ಇದು ಉರಿ ಜಾಸ್ತಿ ಇಟ್ಟು ಕುದಿಸ್ತಾ ಇರೋದು. ಈಗ ಉರಿ ಕಡಿಮೆ ಮಾಡಿ ಒಂದ್ಸಲ ಸ್ವಲ್ಪ ಹೊತ್ತು ಕುದಿಸೋಣ. ಕಲ್ಲುಪ್ಪು ನೋಡಿ, ಒಂದ್ ಸ್ವಲ್ಪ ಹಾಕಿದೀನಿ, ಕಲ್ಲುಪ್ಪು ಜಾಸ್ತಿ ಬೇಡ ಅಂತ. ಈಗ ಅದಕ್ಕೆ ಸ್ವಲ್ಪ ಮೊಸರು ಹಾಕೋಣ. ಸಾಕು ಮೊಸರು. ಗ್ಲಾಸ್ ತಗೊಂತೀನಿ. ಇದಕ್ಕೆ ಗ್ಲಾಸ್ಗೆ ಸ್ವಲ್ಪ ನಿಂಬೆಹಣ್ಣು, 1 2 3 ಹನಿಯಷ್ಟು ನಿಂಬೆಹಣ್ಣ ಹಿಂಡ್ಕೊಂತೀನಿ. ಒಂದ್ 2 3 ಡ್ರಾಪ್ ಆಗುತ್ತೆ ಅಷ್ಟೇ ಅದು. ಈಗ ಇದನ್ನ ಸ್ವಲ್ಪ ನೀರ್ ಇಟ್ಕೊಂಡು, ಜಾಸ್ತಿ ನೀರ್ ಹಾಕಲ್ಲ, ಸ್ವಲ್ಪನೇ. ಅಷ್ಟೇ, ಮುಗೀತು ಮಜ್ಜಿಗೆ ಕತೆ ಅಷ್ಟೇ. ಈಗ ಇದನ್ನ ಇದಕ್ಕೆ ಹಾಕ್ತೀನಿ. ನಿಮಗೆ ಮಜ್ಜಿಗೆ ಜಾಸ್ತಿ ಗಟ್ಟಿ ಬೇಕಂದ್ರೆ ಸ್ವಲ್ಪ ನೀರ್ ಹಾಕೊಳ್ಳಿ, ತೆಳು ಬೇಕು ಅಂದ್ರೆ ಜಾಸ್ತಿ ಹಾಕೊಳ್ಳಿ. ನೋಡಿ ಇಷ್ಟು ವಾಯ್ಸ್ ಎಲ್ಲಿಂದ ಬಂತು ಅಂತ ನೋಡ್ತಾ ಇದ್ದೀರಲ್ಲ ಕ್ಯಾಮ್ರಾ ಇಂದ. ಇಷ್ಟು 1 ಗ್ಲಾಸ್ ಫುಲ್ ಮಜ್ಜಿಗೆ ಮಾಡಿ ಇಟ್ಟಿದ್ದೀನಿ. ಇದನ್ನ ತೊಳೆಯಕ್ ಹಾಕ್ಬಿಡ್ತೀನಿ, ಆಯ್ತಾ. ಈಗ ನೋಡಿ ಸಾಂಬಾರ್ ಕುದ್ದು ಆಯಿಲ್ ಎಲ್ಲ ಬಿಟ್ಟಿದೆ ನೋಡಿ, ಕಾಣಿಸ್ತಾ ಇದೆಯಾ ಆಯಿಲ್? ಸ್ವಲ್ಪನೇ ಆಯಿಲ್ ಹಾಕಿರೋದು, ಆದ್ರೂ ಆಯಿಲ್ ಬಿಟ್ಟಿದೆ. ಯಾವಾಗ ಹಿಂಗ ಆಯಿಲ್ ಬಿಡುತ್ತೋ ಅವಾಗ ಸಾಂಬಾರು ಚೆನ್ನಾಗಾಗಿದೆ, ಟೇಸ್ಟಿಯಾಗಿ ಆಗಿದೆ ಅಂತ ಅರ್ಥ. ನೋಡಿ ಕಾಣಿಸ್ತಾ? ಇಷ್ಟೇ. ಈಗ ಸಾಂಬಾರೆಲ್ಲ ಕುದ್ದಿದ್ದಾಗಿದೆ, ಆಫ್ ಮಾಡಿ
ಮುಚ್ಚೋಣ. ನಿಮ್ಗೆ ವಾಯ್ಸ್ ಎಲ್ಲಿಂದ ಬಂತು ಅಂತ ಡೌಟ್ ಇದೆ, ಎಲ್ಲ ತೋರಿಸ್ತೇನೆ ಬನ್ನಿ ಎಲ್ಲಿಂದ ಅಂತ. ಕಾಣಿಸ್ತಾ ಇದೆ ಕ್ಯಾಮ್ರಾ. ಇದು ಕ್ಯಾಮ್ರಾ ಬಂದು ಡಾಗ್ಗೋಸ್ಕರ ಹಾಕಿರೋದು. ಯಾಕಂದ್ರೆ ನಾವು ಔಟ್ ಸೈಡ್ ಆಚೆ ಹೋದಾಗ ನೋಡ್ಬೇಕು ಮಾತ್ರ. ಯಾಕಂದ್ರೆ ಹಾಲಲ್ಲೇ ಬಿಟ್ಟು ಹೋಗೋದು ಮಕ್ಳು, ಎಲ್ರು ಹಾಲಲ್ಲೇ ಇರ್ತಾರೆ. ನಾನೊಂದು ಸ್ವಲ್ಪ ಹೊತ್ತು ನೋಡಿಲ್ಲ ಅಂದ್ರೆ ಮನೆಗಿರೋದೆಲ್ಲ ಕಿತ್ತಾಕ್ತಾರೆ. ಎಲ್ಲಾದ್ರೂ ಆಚೆ ಹೋದಾಗ ಎಲ್ಲಾ ತೆಗ್ದು ಮೇಲ್ಕೆದ್ದು ಇಟ್ಬಿಟ್ಟು ಕ್ಯಾಮ್ರಾ ಆನ್ ಮಾಡ್ಬಿಟ್ಟು ಹೋಗ್ತೀವಿ. ಅವಾಗ ಕ್ಯಾಮ್ರಾದಲ್ಲಿ ನೋಡ್ಬೋದು. ಗಲಾಟೆ ಮಾಡಿದ್ರೆ ಮಾತಾಡಿದ್ರೆ ಕೇಳಿಸುತ್ತೆ ಇದು ವಾಯ್ಸು. ನಾವ್ ಅಲ್ಲೆಲ್ಲೋ ಇದ್ಗೂ ಮಾತಾಡಿದ್ರು ವಾಯ್ಸ್ ಇಲ್ಲಿ ಬರುತ್ತೆ. ಅವಾಗ ನಮ್ ವಾಯ್ಸ್ ಕೇಳಿಸ್ಕೊಂಡು ಇವ್ರು ಸೈಲೆಂಟ್ ಆಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಇದು ಕ್ಯಾಮ್ರಾನ ಹಾಕ್ಸಿರೋದು. ಇದು ಅಮೆಝಾನ್ ಅಲ್ಲಿ ತರಿಸಿರೋದು. ಓಕೆನಾ. ನಿಮಿಷ ಇರಿ, ನಾನು ಇದುವರೆಗೂ ಎಲ್ಲೆಲ್ಲಿ ಹೋಗಿದ್ದೀನಿ ಆ ಪ್ಲೇಸಸ್ದು ವಿಡಿಯೋಸ್ ಎಲ್ಲ ಇದೆ, ತೋರಿಸ್ತೀನಿ ನಿಮ್ಗೆ. ನೋಡಿ ನಮ್ ಫ್ರಿಡ್ಜ್ ಮೇಲ್ಗಡೆ ಇದು ಬಂದು ಕೃಷ್ಣ ಉಡುಪಿ ಮಠದ್ದು. ಇದು ಗೊತ್ತಲ್ಲ, ಕೃಷ್ಣೇಶ್ವರ ಟೆಂಪಲ್. ಅದಿನ್ನ ನಾನು ವಿಡಿಯೋ ಎಡಿಟಿಂಗ್ ಮಾಡಿಲ್ಲ, ಹಾಕ್ತೀನಿ. ಇದು ಫುಲ್ ಜ್ಯೋತಿರ್ಲಿಂಗದು ಫೋಟೋಸು. ಇದು ಪ್ರಯಾಗ್ರಾಜ್ ಕುಂಭಮೇಳದ್ದು. ಇದು ಕಾಶಿ ವಿಶ್ವನಾಥ ಟೆಂಪಲ್. ಇದು ಬಂದು ಶ್ರೀಶೈಲಂದು. ಇದು ಬಂದು ತ್ರಯಂಬಕೇಶ್ವರ, ಇದು ನಾಸಿಕ್ದು. ಇದು ಕೃಷ್ಣೇಶ್ವರ ಭೀಮಶಂಕರ್. ಇದು ಭೀಮಶಂಕರ್ ಬಂದು ಪುಣೆದು. ಇದು ಎಲ್ಲೋರಕ್ಕೆ ಹೋಗಿದ್ವಿ, ಅದಿನ್ನ ಯಾವ ವಿಡಿಯೋ ಎಡಿಟಿಂಗ್ ಆಗಿಲ್ಲ. ಇದು ಅಯೋಧ್ಯೆದು ಹಾಕಿದ್ದೀನಲ್ಲ ಆಲ್ರೆಡಿ. ಸೊ ಇಲ್ಲಿ ಬಂದ್ರೆ ಶಿರ್ಡಿ, ಇನ್ನು ಎಡಿಟಿಂಗ್ ಮಾಡ್ಬೇಕು. ಉಡುಪಿದು ಹಾಕಿದ್ದೀನಿ ಆಲ್ರೆಡಿ ವಿಡಿಯೋ. ಮೈಸೂರ್ದು ಹಾಕಿದ್ದೀನಿ. ಮುಂಬೈ ವಿಡಿಯೋ, ಮುಂಬೈ, ಕೇರಳ, ಊಟಿ, ಹೈದರಾಬಾದ್ ಇಷ್ಟು ಪ್ಲೇಸು ನಾನು ಹೋಗಿ ನೋಡಿದಾಗ ಇನ್ನ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರ್ಲಿಲ್ಲ. ಸೊ ಹಂಗಾಗಿ ವಿಡಿಯೋಸ್ ಇಲ್ಲ ಹಾಕೋದಿಕ್ಕೆ. ನೆಕ್ಸ್ಟ್ ಟೈಮ್ ಮತ್ತೆ ಎಲ್ಲಾ ಪ್ಲೇಸ್ಗೂ ವಿಸಿಟ್ ಮಾಡಿ ವಿಡಿಯೋ ಮಾಡಿ ನಿಮ್ಗೆ ಹಾಕ್ತೀನಿ. ಓಕೆನಾ. ಇಲ್ಲಿ ಮಧ್ಯದಲ್ಲಿ ಐ ಲವ್ ಇಂಡಿಯಾ. ಓಕೆನಾ, ಐ ಲವ್ ಇಂಡಿಯಾ ಇಷ್ಟಿದೆ. ಸದ್ಯಕ್ಕೆ ಇಷ್ಟ ಹಾಕಿದ್ದೀನಿ. ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತೀನಿ ಆ ಪ್ಲೇಸ್ ಎಲ್ಲ ಹಂಗಂಗೆ ಮ್ಯಾಗ್ನೆಟ್ ತಂದು ಫ್ರಿಡ್ಜ್ ಮೇಲೆ ಹಾಕ್ತೀನಿ. ಬನ್ನಿ. ಈಗ ರೆಡಿ ಆಗಿದೆ. ಅನ್ನನೂ ರೆಡಿ ಇದೆ ತಟ್ಟೆಯಲ್ಲಿ. ಸ್ವಲ್ಪನೇ ಹಾಕೊಂಡಿದ್ದೀನಿ, ಜಾಸ್ತಿ ಬೇಡ ಅಂತ, ಆಮೇಲೆ ತಿನ್ನೋಣ. ಈಗ ಇದ್ರ ಜೊತೆಗೆ ಸಾಂಬಾರ್ ಹಾಕೋಣ. ಈಗ ಅಷ್ಟು ಸ್ವಲ್ಪ ತರಕಾರಿಗಳನ್ನ ಹಾಕೊಂಡ್ಬಿಡೋಣ. ಆಯ್ತಾ. ಏನಂತ ತರಕಾರಿ ಏನಿಲ್ಲ, ಬರೀ ಈರುಳ್ಳಿ ಹೂವ ಕಾಳಲ್ಲ. ಸೊ ಕೆಲವರಿಗೆ ಸಾಂಬಾರ್ ಸ್ಮೆಲ್ ಹಾಕಿದ್ರೆ ಚೆನ್ನಾಗಿರುತ್ತೆ, ನನಗೆ ಈ ತರ ಸೈಡ್ ಅಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸಾಂಬಾರ್ ಹಾಕೊಂಡಿದೀನಿ, ರೈಸ್ ಮೇಲೂ ಸ್ವಲ್ಪ ಹಾಕ್ತೀನಿ. ಸೊ ಇವತ್ತಿನ ಲೈವ್ ವಿಡಿಯೋ, ಲೈವ್ ಕುಕಿಂಗ್ ಅಲ್ಲಿ ಸಾಂಬಾರ್, ತರಕಾರಿ ಸಾಂಬಾರ್ ಹೇಗ್ ಮಾಡೋದು ಅಂತ ತೋರಿಸಿದೀನಿ ನೋಡಿ. ಇಲ್ಲಿದೆ. ಇದ್ರ ಜೊತೆಗೆ ಮಜ್ಜಿಗೆ ಹೇಗ್ ಮಾಡೋದು, ಸಿಂಪಲ್ ಆಗಿ ಮಜ್ಜಿಗೆ ಹೇಗ್ ಮಾಡ್ಕೊಂಡ್ ಕುಡಿಯೋದು ಅಂತ ತೋರಿಸಿದೀನಿ. ಇಲ್ಲಿದೆ. ಮತ್ತೆ ನನ್ನ ಡಾಗ್ಗಳ ಬಗ್ಗೆ ಎಲ್ಲ ಹೇಳಿದೀನಿ. ನಿಮ್ಗೆ ಈ ವಿಡಿಯೋ ವಿಡಿಯೋ ಅಲ್ಲ, ಇದು ಲೈವ್ ತುಂಬಾ ಎಂಜಾಯ್ ಮಾಡಿದೀರಾ, ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳಿಗಾಗಿ ಮತ್ತೆ ಲೈವ್ ವಿಡಿಯೋಗಳಿಗಾಗಿ ದಯವಿಟ್ಟು ಶ್ರೀ ಭವ್ಯ 786 ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಿಂಗೆ ಕುಕಿಂಗ್ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಅದ್ರ ಜೊತೆಗೆ
ನಮ್ಮ ಡಾಗ್ಗಳ ಬಗ್ಗೆನೂ ನಿಮ್ಗೆ ತೋರಿಸ್ತಾ ಇರ್ತೀನಿ. ಅದ್ರ ಜೊತೆಗೆ ಪ್ಲೇಸಸ್ ಎಲ್ಲ ಹೋಗ್ತೀನಿ, ಅದನ್ನು ವಿಡಿಯೋ ಮಾಡಿ ನಿಮ್ಗೆ ಹಾಕ್ತೀನಿ. ಆದಷ್ಟು ಪ್ಲೇಸಸ್ ಅಲ್ಲೂ ಲೈವ್ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳಿಗಾಗಿ ಮಿಸ್ ಮಾಡಬೇಡಿ, ನನ್ನ ಲೈವ್ ನೋಡೋದನ್ನು ಮಿಸ್ ಮಾಡಬೇಡಿ. ಯಾರೆಲ್ಲ ಲೈವ್ ನ ನೋಡೋದನ್ನ ಮಿಸ್ ಮಾಡ್ಕೊಂಡಿದ್ದೀರಾ, ಈಗಲೇ ಹೋಗಿ ಶ್ರೀಭವ್ಯ 786 ಯೂಟ್ಯೂಬ್ ಚಾನಲ್ ಅಲ್ಲಿ ಚೆಕ್ ಮಾಡಿ, ಲೈವ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಹೇಗೆ ತರಕಾರಿ ಸಾಂಬಾರ್ ಮಾಡೋದು ಅಂತಾನು ನಿಮಗೆ ತೋರಿಸ್ಕೊಟ್ಟಿದೀನಿ, ಅದನ್ನು ಮಾಡಿ ಟ್ರೈ ಮಾಡಿ ಒಂದ್ಸಲ. ಮತ್ತೆ ನಾನು ಯೂಸ್ ಮಾಡ್ತಾ ಇದ್ದ ಯಾವ ಕಂಪ್ನಿ ಯೂಸ್ ಮಾಡ್ತೀನಿ ಪೌಡರ್ಸ್, ಸಾಂಬಾರ್ ಪೌಡರ್ ಅಂತ ಹೇಳಿದೀನಿ. ಸೊ ಸಡನ್ ಪವರ್ ಹೊರಟೋಯ್ತು ನಮ್ದು ಇದು ಹೊರಟೋಯ್ತು. ಈಗ ನಂದೇ ಮಾಮೂಲಿ ಇಂಟರ್ನೆಟ್ನೇ ಹಾಕೊಂಡಿದೀನಿ. ಸೊ ಲೈವ್ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಈ ವಿಡಿಯೋನ ಏನ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ ದಯವಿಟ್ಟು ಹೋಗಿ ನನ್ನ ಯೂಟ್ಯೂಬ್ ಚಾನಲ್ ಶ್ರೀಭವ್ಯ 786 ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.